ಥ್ಯಾಂಕ್ ಯು. ಫಸ್ಟ್ ಸಾಂಗಿಗೆ ಎಲ್ಲರಿಗೂ ತುಂಬ 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 ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಒಂದು ಒಳ್ಳೆ ವ್ಯೂಸ್ ಹೋಗಿ ಚೆನ್ನಾಗಾಗಿದೆ. ಎರಡನೇ ಸಾಂಗು ತುಂಬ ಚೆನ್ನಾಗಿದೆ, ಒಂದು ಫೀಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಲೇಖನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಶ್ರೀಧರ್ ಸರ್ ಮ್ಯೂಸಿಕ್ ಅಂತೂ ಇನ್ನೇನು ಇದರಲ್ಲೂ ಅಷ್ಟೇ. ನಾನು ಹಳೆ ಫಸ್ಟ್ ಸಾಂಗಲ್ಲಿ ಹೇಳಿದ್ದೆ ತುಂಬ ಚೆನ್ನಾಗಿತ್ತು ಅಂತ, ಇದರಲ್ಲೂ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಷ್ಟು ಹ್ಯಾಪಿ. ಥ್ಯಾಂಕ್ ಯು. ಲಾರಿ ಸರ್ ಹೇಳು ಸರ್, ನಾನು ಇದೇ ಫಸ್ಟ್ ಟೈಮ್ ನೋಡಿಲ್ಲ ಸರ್ನ. ಓಕೆ, ನೋಡಿ ತುಂಬ ಒಳ್ಳೆಯದಾಯಿತು, ತುಂಬ ಥ್ಯಾಂಕ್ ಯು. ಸೊ ಐ ಕ್ಯಾನ್ ಗೋ ಟು ಲಾಂಚ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಬನ್ನಿ ಸರ್. ಜೈ ಶ್ರೀರಾಮ್ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕು ಸರ್. ಜೈ ಶ್ರೀರಾಮ್ ಬನ್ನಿ ಸರ್, ಇನ್ನೊಂದ್ಸರಿ ಜೈ ಶ್ರೀರಾಮ್. ಸೊ ಬಹಳ ರಾಮನವಮಿ ದಿನ ಅದ್ಭುತವಾಗಿರುವಂತಹ ಹಾಡು ಲೈಫ್ ಟು ಡೈ. ಎರಡನೇ ಸಾಂಗ್, ಫಸ್ಟ್ ಸಾಂಗ್ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಏನಂತಿರೋದು ಇನ್ಸ್ಟಾ ರೀಲ್ಸು ಮತ್ತೊಂದು ಮಗದೊಂದು ಇವರು ಸಿಕ್ಕಾಪಟ್ಟೆ ಏನೇನು ಬಂದ್ಬಿಟ್ಟಿದೆ ಡಿಜಿಟಲಲ್ಲಿ. ಸೊ ಎಲ್ಲದರಲ್ಲೂ ಕೂಡ ನಮ್ಮ ಇಡೀ ಡಿಜಿಟಲ್ ಟೀಮ್ ಹೇಳ್ತಾ ಇತ್ತು ಸರ್ ತುಂಬ ಚೆನ್ನಾಗಿದೆ ಎಲ್ಲ ಹಾಡುಗಳು, ಫಸ್ಟ್ ಸಾಂಗ್ ಸೂಪರ್ ಹಿಟ್ ಆಗಿದೆ ಅಂತ. ಸೆಕೆಂಡ್ ಸಾಂಗ್ ಇವತ್ತು ಕನ್ನಡ ನಾನು ಬಿಡುಗಡೆ ಮಾಡಬೇಕಾಗಿತ್ತಮ್ಮ, ಯಾಕಂದ್ರೆ ನಾನು ಕನ್ನಡಿಗ. ನಾನು ತಮಿಳಲ್ಲೂ ಕೂಡ ಸಾಕಷ್ಟು ಬಿಡುಗಡೆ ಮಾಡಿದ್ದೀವಿ, ಕನ್ನಡ ತಾಯಿ ಅಲ್ವಾ. ಏನಿವೆ ಇರಲಿ ಬಿಡಿ. ಲೈಫ್ ಟುಡೇ ತಮಿಳ್ ಸಾಂಗ್ ಸೆಕೆಂಡ್ ಸಾಂಗ್ ಅಲ್ಲಮ್ಮ, ಏನಪ್ಪ ಟೈಟಲ್? ಬಿಂಬಂ ನೀದಾನೆ. ಕನ್ನಡದಲ್ಲಿ ನಮ್ಮ ಕವಿರಾಜ್ ಸರ್ ಅದ್ಭುತವಾಗಿ ಬರೆದಿದ್ದಾರೆ. ಸೊ ತಮಿಳಲ್ಲಿ ಯಾರು ಬರೆದಿದ್ದಾರೆ ಗೊತ್ತಿಲ್ಲಮ್ಮ, ಐ ಆಮ್ ಸಾರಿ. ಎನಿವೇ ಅದು ಚೆನ್ನಾಗಿದೆ ಹಾಡು, ಕೇಳಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸಾಂಗ್ ನಂಬರ್ 2 ಬಿಂಬಂ ನೀದಾನೆ, ಕರುಣಾಕರ್. ಶ್ರೀಧರ್ ಸರ್, ಯು ಡನ್ ಅ ವಂಡರ್ಫುಲ್ ಮ್ಯೂಸಿಕ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಾಂಗ್ ನಂಬರ್ 2, ಗಾಡ್ ಬ್ಲೆಸ್. ಜೈ ಶ್ರೀರಾಮ್. ನುಡಿದಾಗಲಿ. ನೀವು ಹಾಡಿನ ರೈಟ್ಸ್ ಅನ್ನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಇಡೀ ತಂಡದ ಮೇಲೆ ಅಷ್ಟು ನಿಮಗೆ ನಂಬಿಕೆ ಪ್ರೀತಿ ಇದೆ ಅಂತ ಹೇಳಿ ಅರ್ಥ. ಸೊ ಇಡೀ ತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ಲ ಪತ್ರಿಕಾ ಸಾರ್ಗೂ ಮತ್ತೆ ನಮಸ್ಕಾರ. ಮಗನ ಮದುವೆಗೆ ಬಂದಿದ್ರಿ, ಬಹಳ ಜನಕ್ಕೆ ನಾನು ಎಲ್ಲರೂ ನಮಸ್ಕಾರ ಅಂದೆ, ಬಟ್ ಒನ್ ಟು ಒನ್ ಮಾತಾಡೋಕ್ಕಾಗಿಲ್ಲ. ಬಂದಿದ್ದಕ್ಕೆಲ್ಲರೂ ನಾನು ಚಿಗುಣಿ ಆಗಿದ್ದೀನಿ. ಬಟ್ ಇನ್ಸ್ಟಾ ಮತ್ತೆ ರೀಲ್ಸು ಮತ್ತೊಂದು ಮಗದೊಂದಲ್ಲಿ ಅದ್ಭುತವಾಗಿ ಎಲ್ಲ ಮೀಡಿಯಾನಲ್ಲೂ ಕೂಡ ಬಂದಿದ್ದಕ್ಕೆ ನಿಮಗೆಲ್ಲ ನಾನು ಚಿಗುಣಿ ಆಗಿದ್ದೀನಿ. 3 ತಿಂಗಳು ನಾನು ಇರಲಿಲ್ಲ, ಬೆಂಗಳೂರಲ್ಲಿ ಇದು ಮದುವೆ, ಅದು ಮಗ ಮದುವೆ, ಇದರಲ್ಲಿ ಬಿಜಿ ಇದ್ದೆ ನಾನು. ಸೊ ಅದಾದ್ಮೇಲೆ ಈಗ ಈ ಪ್ರೆಸ್ ಕಾನ್ಫರೆನ್ಸ್ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ದಿನ ಆದ್ಮೇಲೆ ತಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಲೈಫ್ ಟುಡೇ ಅಂತ ಒಂದು ಅದ್ಭುತವಾದ ಹಾಡು. ಸಾಂಗ್ ನಂಬರ್ 1 ಏನು ಒಂದು ಬಿಡುಗಡೆ ಆಗಿ ಇಟ್ಟಾಗಿದೆಯೋ, ಸೆಕೆಂಡ್ ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. 5 ಹಾಡಿದೆ ಗೊತ್ತಿದೆ ಸಿನಿಮಾದಲ್ಲಿ. 6 ಅಲ್ಲ 5 ಅಲ್ಲ. ಸೊ ಶ್ರೀಧರ್ ಸಂಭ್ರಮ್ ಅವರು ನನಗೆ ಭಾಳ 25-30 ವರ್ಷದ ಸ್ನೇಹಿತರು. ಅವ್ರ ಫಸ್ಟ್ ಆಲ್ಬಮ್ ಲಹರಿ ನನಗೆ ಬಿಡುಗಡೆ ಆಗಿದ್ದು. ಹಂಸಲೇಖ ಅವ್ರದ್ದು ಕೂಡ ಫಸ್ಟ್ ಆಲ್ಬಮ್ ಲಹರಿಯಿಂದ ಆಯಿತು, ಉದಿಕಿರಣವ್ರದ್ದು ಆಯಿತು, ವಿ ಮನೋಹರ್ ಅವ್ರದ್ದು ಆಯಿತು, ಮತ್ತೆ ಎ ಆರ್ ರೆಹಮಾನ್ ಅವ್ರದ್ದು ಕೂಡ ಆಯಿತು. ಸೊ ತಮ್ಮದು ಆಗಿದೆ. ತಾವು ಸೂಪರ್ ಹಿಟ್ ಪಿಕ್ಚರಲ್ಲಿ ಕೊಟ್ಟಿದ್ದೀರಾ, ಆ ಸೂಪರ್ ಹಿಟ್ಟಲ್ಲಿ ಇದು ಒಂದು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಕವಿರಾಜ್ ಸರ್, ನಾನು ಭಾಳ ತಿಂಗಳಿಗಾಯಿತು ತಂದು ನೋಡಿ. ಸೊ ಅವ್ರು 2500 ಹಾಡುಗಳನ್ನು ಬರೆದಿದ್ದೀರಿ. ಸೊ ಎಲ್ಲ ಹಾಡುಗಳು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಕಲ್ಯಾಣ ಅವರು ತಾವು ಬರೆದಿರೋಲ್ಲ ಹಿಟ್ಟಾಗಿದೆ ಅಲ್ವಾ. ಸೊ ಇದು ಕೂಡ ಇದರಲ್ಲಿ ಯಾವ ಹಾಡು ಬರ್ತಿದ್ದೀರೋ ಇದು ಸೂಪರ್ ಹಿಟ್ ಆಗುತ್ತೆ, ಈ ಹಾಡು ಗ್ಯಾರಂಟಿ ಹಿಟ್ ಆಗುತ್ತೆ. ಹಿಟ್ಟಾದ್ಮೇಲೆ ನಾವೊಂದು ಸೆಲೆಬ್ರೇಷನ್ ಮಾಡೋದಕ್ಕೆ. ಸೊ ಇಡೀ ಟೀಮು ನಿರ್ಮಾಪಕರು ರಿಸೀವ್ ಮಾಡ್ತೀವಿ ಸರ್, ದಯಮಾಡಿ ಕ್ಷಮಿಸಿ. ಪ್ರದೀಪ್ ಸರ್, ನಿಜವಾಗ್ಲೂ ನಿಮ್ಮ ಧೈರ್ಯ ಮೆಚ್ಕೋಬೇಕು. ಇವತ್ತು ದಿನ ಇಂಡಸ್ಟ್ರಿ ಎಷ್ಟು ಟೆನ್ಷನಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದರೆ ನಿರ್ಮಾಪಕರಿಗೆ ಹಣ ಹಾಕೋರು ಭಾಳ ಜನ ಬರ್ತಾ ಇದ್ದಾರೆ. ಸಿನಿಮಾಗೆ ಏನೋ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಒಂದು ದಾಖಲೆ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಬಟ್ ಸಾಕಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇಲ್ಲ, ತುಂಬ ನೋವಿದೆ. ಸಾಕಷ್ಟು ಸಿನಿಮಾಗಳಿಗೆ ಈ ಪ್ರಾಬ್ಲಮ್ ಆಗಿದೆ. ಬರೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳ್ತಾ ಇಲ್ಲ, ಪಕ್ಕದಲ್ಲಿ ಆಂಧ್ರದಲ್ಲೂ ಹಂಗೆ ಇದೆ, ತೆಲಂಗಾಣಲ್ಲೂ ಹಂಗೆ ಇದೆ, ಈ ಕಡೆ ತಮಿಳ್ನಾಡಲ್ಲೂ ಕೂಡ ಇದೆ. ನಮ್ಮಲ್ಲಿ ಮಾತ್ರ ಕೆಲವರು ಹೇಳ್ಬಿಡ್ತಾರೆ, ಇಲ್ಲ ರೀ ನಮ್ಮ ಜನ ನಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟರ್ ಬರಲ್ಲ ಅಂತ. ಅದು ಸುಳ್ಳು. ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಜನ ನೋಡ್ತಾರೆ. ಕ್ವಾಲಿಟಿ ಇದ್ರೆ ಗೆಲ್ಸಿದ್ದಾರೆ, ನಮ್ಮ ಜನನೇ ಗೆಲ್ಸಿದ್ದಾರೆ. ಅದು ಪ್ರೇಮಲೋಕ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಕಾಂತಾರ ಇರ್ಬೋದು, ಎಲ್ಲ ಸೂಪರ್ ಹಿಟ್ ಮಾಡಿರೋದು ನಮ್ಮ ಜನನೇ. KGF ಬಂದಿರ್ಬೋದು, KGF 2 ಇರ್ಬೋದು.
ಸೊ ಕಂಟೆಂಟ್ ಚೆನ್ನಾಗಿದ್ರೆ ಗೆಲ್ಲಿಸ್ತಾರೆ. ಬಟ್ ಇವತ್ತು ದಿನ ಪರಿಸ್ಥಿತಿ ಅಂತ ಉತ್ತಮವಾಗಿಲ್ಲ. ಇವಾಗ ಅದೇ ಕವಿರಾಜ್ ಸರ್ ನಾನು ಕೂತ್ಕೊಂಡು ಇಷ್ಟೊತ್ತು ಸುಮಾರು 3/4 ಗಂಟೆ ಮಾತಾಡ್ಬೋದು. ಏ ಅಂತ ಅನ್ಬೇಕು. ಇವಾಗ ಆ ಪರಿಸ್ಥಿತಿ ನಮ್ಮನ್ನ ಅದು ಟೆಕ್ನಾಲಜಿ ಬಂದಾಗ ನಾವು ಅದಕ್ಕೆ ಬದುಕೊಳ್ಬೇಕಾಗುತ್ತೆ. ಬಟ್ ಭಯ ಕಾಡ್ತಾ ಇದೆ, ಸಿನಿಮಾ ಇಂಡಸ್ಟ್ರಿಗೂ ಕಾಡ್ತಾ ಇದೆ, ಮತ್ತೆ ಮ್ಯೂಸಿಕ್ ಇಂಡಸ್ಟ್ರಿಗೂ, ಎಲ್ಲ ಇಂಡಸ್ಟ್ರಿ ಕೂಡ ಏನು ಒಂದು ಈ ಏನು ಹೊಸ ಟೆಕ್ನಾಲಜಿ ಬಂದಿದೆಯೋ ಅದು ಚೆನ್ನಾಗಿದೆ. ಬಟ್ ಅದು ಹೆಂಗೆ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ 200 ಕೋಟಿ ರೂಪಾಯಿ ಸಿನಿಮಾ ಮಾಡುವಾಗ ವಿಜುವಲ್ ಎಫೆಕ್ಟ್ಸ್ಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಸೆಟ್ಟು ಮತ್ತೆ ಸಾವಿರಾರು ಜನ ಕೆಲಸ ಮಾಡೋರು. ಇದೊಂದು ಸಾಫ್ಟ್ವೇರ್ನಲ್ಲಿ ಮೊನ್ನೆ ರಾಮ್ ಗೋಪಾಲ್ ವರ್ಮ ಅವ್ರು ಕೊಟ್ಟಿ ಸ್ಟೇಟ್ಮೆಂಟ್ ಸತ್ಯ ಆಗ್ಬೋದು. ಬಾಹುಬಲಿನ 5 ಲಕ್ಷಕ್ಕೆ ಮಾಡ್ಬೋದು ಅಂತ ಅವ್ರು ಹೇಳಿ ಸತ್ಯನೇ ಅದು. ಈ ಸಾಫ್ಟ್ವೇರ್ ಆ ಥರ ಇದೆ ಇವಾಗ ಇದು. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರಿಗೂ ಇದೆ. ಬಟ್ 100% ಒಳ್ಳೇದಾಗುತ್ತೆ, ಗ್ಯಾರಂಟಿ. ನನಗೆ ಅದ್ರ ಬಗ್ಗೆ ಸಾಕಷ್ಟು, ಯಾಕಂದ್ರೆ ಫಸ್ಟ್ ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ಬಂತು, ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಕ್ಯಾಸೆಟ್ ಬಂತು, CD ಬಂತು, MP3 ಬಂತು, ಪೆನ್ಡ್ರೈವ್ ಬಂತು. ಆಯ್ತಪ್ಪ ಮ್ಯೂಸಿಕ್ ಇಂಡಸ್ಟ್ರಿನೇ ಮುಗಿದೋಯ್ತು ಅನ್ಕೊಂಡು ಮತ್ತೆ ಡಿಜಿಟಲ್ ಬಂತು, ಗೆದ್ಬಿಟ್ಟು. ಸೊ ಅದೇ ರೀತಿ ಬಂದಿದ್ರು ಕೂಡ ನಾವು ಗೆದ್ದೇ ಗೆಲ್ತೀವಿ. ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಪಿಕ್ಚರ್ಗಳು ಬರುತ್ತೆ. ನಾವು ಹೆಂಗೆ ತಗೋಬೇಕು, ಅದನ್ನ ಹೆಂಗೆ ಅಳವಡಿಸ್ಕೊಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಅಷ್ಟೇ, ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇರ್ಲಿ. ಸೊ ಇದೊಂದು ಚಾಲೆಂಜ್ ನಾವು ತಗೊಳ್ಳೋಣ. ಬಟ್ ಈ ಸಿನಿಮಾ ತಮಿಳಲ್ಲಿ ನಾನು ಏನು ಹಾಡು ರಿಲೀಸ್ ಮಾಡಿದ್ರು ಅದು ಕೂಡ ಅಷ್ಟೇ ಸಾಹಿತ್ಯ ಬಹಳ ಅದ್ಭುತವಾಗಿ ಬರ್ತಿದ್ದಾರೆ. ಲೈಫ್ ಇದು. ಸೊ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದೆ ಸರ್. ಗ್ಯಾರಂಟಿ ನೀವು ಇದು ಪಿಕ್ಚರ್ ಹಿಟ್ ಆಗುತ್ತೆ. ಜನ ಬಂದು ನೋಡ್ತಾರೆ, ಜನ ನೋಡಲ್ಲ ಅಂತಲ್ಲ. ಯಾವುದೋ ಮಾಕ್ಟೇಲ್ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ, ಜನ ನೋಡ್ತಾ ಇದಾರಲ್ಲ. ಅದೇ ರೀತಿ ಪಿಕ್ಚರ್ ಚೆನ್ನಾಗಿದೆ, ನೋಡ್ತಾರೆ. ಈ ಪಿಕ್ಚರ್ ಹಿಟ್ ಆಗುತ್ತೆ ಸರ್. ಟೈಟ್ಲು ಚೆನ್ನಾಗಿದೆ. ನಿರ್ದೇಶಕರು ಕಾಂತ ಅಲ್ಲ, ಕಾಂತ ಕನ್ನಡ ಅವರು ನನಗೆ ಅವರು ಸುಮಾರು 25 ವರ್ಷದ ಮುಂಚೆ ಅವ್ರು ಚಾಮರಾಜಪೇಟೆ ಆಫೀಸ್ ಬಂದಿರುತ್ತೆ, ಹಾಡುಗಳು ಬರೀತೀನಿ ಅಂತ. ಸೊ ಕೆಲವು ಬಂದಿದ್ದಾರೆ ಕೂಡ. ಇಲ್ಲಿ ಬಹಳ ನನಗೆ ವಿಸ್ಮಯ ಏನಂತಂದ್ರೆ ನಮ್ಮ ಸಂಭ್ರಮ ಅವರು, ಕಾಂತ ಕನ್ನಡಿ ಅವರು, ಇವರೆಲ್ಲ ಆ ಕಾಲದಲ್ಲೇ ನಮ್ಮ ಹಳೆ ಆಫೀಸಿಗೆ ಬಂದ್ಬಿಟ್ಟು ಲಹರಿಗೆ ಕೆಲಸ ಅನ್ನೋದಕ್ಕಿಂತ ಹಾಡುಗಳು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲ ಅದು ಅವ್ರನ್ನೂ ಕೆಲಸ ಮಾಡೋದು ಸರ್. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವರು ಒಳ್ಳೇದು ಮಾಡಿ ಸರ್. ನೀವು ಹಾಕಿದ ದುಡ್ಡು ಬರಲಿ, ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ತಾವು ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ದೀರಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಮ್ಮ. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ತುಂಬ ಚಾಲೆಂಜಿಂಗ್ ಆಗಿದ್ದು ಆ್ಯಂಡ್ ಆಬ್ವಿಯಸ್ಲಿ ಬ್ಯೂಟಿಫುಲ್ ಆಗಿರೋ ಸೌಂಡು ಲಿರಿಕ್ಸಿಂದ ಅದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ದ ಆ್ಯಕ್ಟರ್ಸ್ ಆಲ್ಸೋ. ಆ್ಯಂಡ್ ಅದಕ್ಕೆ ಎಲ್ಲದಕ್ಕೂ ಪ್ರೊಡ್ಯೂಸರ್ಸ್ಗೆ, ಹೀರೋಗೆ, ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಪ್ಲೀಸ್. ವಿಶಸ್ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಜೊತೆಗೆ ಇನ್ನಿಬ್ಬರು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ರಥರು ಅವರು ಬಂದಿಲ್ಲ, ಹಾಗಾಗಿ ನಮ್ಮ ಒಂದು ಬ್ಯೂಟಿಫುಲ್ ಪಾತ್ರವನ್ನು ನಿರ್ವಹಿಸಿರುವಂತಹ ಯುಕ್ತ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಐ ರಿಕ್ವೆಸ್ಟ್ ಯುಕ್ತ ಟು ಜಾಯ್ನ್ ಯು ಓವರ್ ಹಿಯರ್. ಯುಕ್ತ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಈ ಹಾಡಲ್ಲಿ ನೀವಿಲ್ಲ, ಆದರೆ ಸಿನಿಮಾದಲ್ಲಿ ಇರೋದ್ರಿಂದಾಗಿ ಈ ಹಾಡು ನಿಮ್ಗೆ ಎಷ್ಟು ಇಷ್ಟ ಆಯಿತು, ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳೋಕೆ ಪ್ಲೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯುಕ್ತಾ ಪೇರ್ವಿ. ಇದೇ ಜಾಗದಲ್ಲಿ ನನ್ನ 2ನೇ ಡೇಟ್ ಇಡೀ ಮೀಡಿಯಾ ತಂಡಗಳ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟುಡೇ ಈ ಸಿನಿಮಾದ ಕತೆ ಕೇಳಿದಾಗ ನಾನು ಮತ್ತೆ ಯಾವುದೋ ಲವ್ ಟ್ರಯಾಂಗಲಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ನೋ, ಎವ್ರಿ ಸ್ಟೋರಿ ಹ್ಯಾಸ್ ಇಟ್ಸ್ ಓನ್ ಡೈಮೆನ್ಷನ್ಸ್. ಸೊ ಅದೇ ಥರ ರಿಯಾ ಅನ್ನೋ ಕ್ಯಾರೆಕ್ಟರ್ ನಾನು ಈ ಸಿನಿಮಾದಲ್ಲಿ ನಿಭಾಯಿಸ್ತಾ ಇದ್ದೀನಿ. ಸೊ ರಿಯಾ ಇಸ್ ಅ ಗರ್ಲ್, ಶಿ ಈಸ್ ಅನ್ NRI ಗರ್ಲ್. ಅವರು ಒಂದು ಸ್ವಲ್ಪ ದಿನ ಸ್ಪೆಂಡ್ ಮಾಡಬೇಕು ಅಂತ ಊರಲ್ಲಿ ಬರ್ತಾರೆ. ಆ್ಯಂಡ್ ಅವಾಗ ಏನಾಗುತ್ತೋ ಅವ್ರ ಲೈಫಲ್ಲಿ, ವಾಟ್ ಈಸ್ ದ ಚಾಲೆಂಜ್ ದ್ಯಾಟ್ ಶಿ ಫೇಸಸ್ ಅಂತ ತೋರಿಸಿದ್ದಾರೆ. ಆ್ಯಂಡ್ ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಸರ್ ಮತ್ತು ಕಾಂತ ಕನ್ನಡಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಹಾಡು ನೋಡಿದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಲೇಖ ಆಲ್ವೇಸ್ ಟೋಲ್ಡ್ ಯು ಲುಕ್ ದ ಪ್ರಿಟಿಯೆಸ್ಟ್ ಆ್ಯಂಡ್ ಕಿರಣ್ ಯು ಲುಕ್ ರಿಯಲಿ ಗುಡ್ ಇನ್ ದಿಸ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆ ಮುಂಚೆ ಹೆಂಗೆ ನೀವು ಪ್ರೋತ್ಸಾಹಿಸಿದ್ದೀರಾ ಅದೇ ಥರ ಪ್ರೋತ್ಸಾಹಿಸಿ, ಹರಿಸಿ ಆ್ಯಂಡ್ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ,
ಎಲ್ಲರಿಗೂ ಬಂದಿರುವ ಎಲ್ಲರಿಗೂ ತುಂಬ ತುಂಬ ಹಾರ್ಟ್ಲಿ ಥ್ಯಾಂಕ್ ಯು. ಲೈಫ್ ಟುಡೇ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು, ಫಸ್ಟ್ ಸಾಂಗ್ ಲಾಂಚ್ ಆದಾಗ ಎಲ್ಲರೂ ಬಂದಿದ್ರೆ ಅನಿಸುತ್ತೆ. ಲೈಫ್ ಟುಡೇ ಕಿರಣ್ ಬಂದು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅದೇ ಹೇಳಿದ್ನಲ್ಲ, ಯಾವ ಹುಡುಗ ಬಂದಿದ್ದಾನೆ, ತುಂಬ ಜನ ಬಂದು ಅಪ್ರೋಚ್ ಮಾಡ್ತಾ ಇದ್ರು ಈ ಮೂವಿಗಳ ಬಗ್ಗೆ. ಬಟ್ ನಾನು ಅದು ಆ ಫೀಲ್ಡ್ ಅಲ್ಲ. ಸೊ ಕಿರಣ್ ಬಂದು ತುಂಬ ಕೇಳ್ಕೊಂಡಾಗ ಆ ಹುಡುಗನ ಸತತವಾಗಿ 1 ವರ್ಷ ಕಾಯಿಸಿದ್ದೇನಪ್ಪ, ಅದೇ 1 ಇಯರ್ ಕಾಯಿಸಿದೆ ಅಂದರೆ ಉದ್ದೇಶ ಏನಂದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಅವರು ನಮ್ಮ ಫ್ಯಾಮಿಲಿಲೆಲ್ಲ ಇದ್ದಾರೆ, ಚೆನ್ನೈ ಸತ್ಯಂ ಪ್ರೊಡಕ್ಷನ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಬಟ್ ಕಿರಣ್ ಕಾಯಿಸಿ ಕೊನೆಗೆ ಆ ಸ್ಟೋರಿ ಎಲ್ಲ ಕೇಳ್ಕೊಂಡು ತಿಳ್ಕೊಂಡು ಮಾಡಿದಾಗ ನನಗೆ ಇವಾಗ ಅನ್ನಿಸ್ತಿದೆ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ದೀನಿ. ಇನ್ನೊಂದು ಪೂರ್ತಿ ಫಿಲಮ್ ನಾನು ನೋಡಿಲ್ಲ, ಒಂದೇ ಒಂದು ಸರಿ ಮಾತ್ರ ಹೋಗಿದ್ದೆ. ಬಟ್ ಸಾಂಗ್ 2 ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ, ನಾವು ಇಂಥ ಫಿಲಮ್ ಒಂದು ಮಾಡಿದ್ದೀವಿ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ, ಶ್ರೀಧರ್ ಆಗಿರ್ಬೋದು, ನಮ್ಮ ಲೇಖ ಇರ್ಬೋದು, ಕಿರಣ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಫಿಲಮ್ ರಿಲೀಸ್ ಆಗಿ ಗೆದ್ದು ಬರುವವರೆಗೂ ನಿಮ್ಮೆಲ್ಲರ ಸಾಥು ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಸಂಗೀತ ನಿರ್ದೇಶಕರು ಶ್ರೀಧರ್ ಸರ್, ನೀವಿದ್ದಲ್ಲಿ ಹಾಡುಗಳಲ್ಲಿ ಸಂಭ್ರಮ ಇರುತ್ತೆ. ಈಗ ನಮ್ಮ ನೀನೇ ನೋಡೋಣ ಹಾಡು ಈಗಷ್ಟು ಬಿಡುಗಡೆಯಾಗಿದೆ, ದಯವಿಟ್ಟು ಹಾಡಿನ ಬಗ್ಗೆ ಮಾತಾಡಬೇಕು. ನೆಟ್ಕೊಂಡು ಮಾತಾಡಲ್ಲ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಒಂದು ಒಳ್ಳೆಯ ಕಲರ್ಫುಲ್ ಆಗಿದೆ. ಇವತ್ತು 2 ಭಾಷೆಗಳಲ್ಲಿ ನಮ್ಮ ಹಾಡು ರಿಲೀಸ್ ಆಗಿರೋದು ತುಂಬ ಒಂಥರ ಹೇಳ್ಕೊಳಕ್ಕಾಗದಷ್ಟು ಖುಷಿ. ನೀನೇ ನೋಡಿಲಿ ಅನ್ನೋ ಸಾಹಿತ್ಯ ಬರೆದುಕೊಟ್ಟ ನಮ್ಮ ಕವಿರಾಜ್ ಸರ್ಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಗಳದಲ್ಲಿ ತಿಂಗಳ ಬೆಳಕು ಅಂದರೆ ದ ಫಸ್ಟ್ ಲೈಟ್ ಆಫ್ ದ ಡಾನ್ ಅಂತ ಹೇಳೋದು ಅದನ್ನೇ. ಸೊ ಹಾಗಾಗಿ ಅದರಿಂದ ಆರಂಭ ಆಗಿರೋ ಪಲ್ಲವಿ ಸಾಲಿಗಳಿಗೆ ಟ್ಯೂನು ಒಂಥರ ಭಾಳ ಹೊಂದಾಣಿಕೆಯಾಗಿ ಭಾಳ ಮೃದುವಾಗಿ ಕೇಳ್ತಾ ಇದೆ. ಸೊ ಇದರ ಒಂದು ಕಥೆಯನ್ನು ಮತ್ತು ಈ ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಈ ರೀತಿಯೇ ಹಾಡಬೇಕು, ಒಂಥರ ಭಾಳ ಮೆಲೋಡಿಕ್ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಬೇಕು ಅಂತ ಕಾಂತರಾಜ್ ಕನ್ನಡಿಯವರು ಮತ್ತು ಕಿರಣ್ ಅವರು ಇಬ್ಬರು ಲೆಫ್ಟ್ ರೈಟ್ ಅಂದರೆ ಸಿಚುವೇಶನ್ ಜೊತೆಗೆ ನಮ್ಮ ಹಾಡಿನ ಶೈಲಿನೂ ಈ ಥರ ಇರಬೇಕು, ಸೌಂಡಿಂಗ್ ವೈಸ್ ನಮಗೇನೋ ಬೇರೆ ಬೇಕು ಸರ್ ಅಂತ ಕಿರಣ್ ಭಾಳ ಒತ್ತಾಯ ಮಾಡಿ ಮತ್ತು ಒಳ್ಳೆ ಸಿಂಗರು ಬೇಕು ಇದಕ್ಕೆ ಅಂತ ಹೇಳಿ ನಾವು ಈ ಸಾಂಗ್ನ ಮಾಡಿದ್ದು ತುಂಬ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಜುವಲಿ ನಮ್ಮ ಕ್ಯಾಮ್ರಾಮನ್ ಸರ್ ರಿಯಲಿ ಯುಡ್ ಫ್ಯಾಂಟಾಸ್ಟಿಕ್ ಜಾಬ್. ನಮ್ಮ ಈ ಹಾಡು ಎಲ್ಲ ಕಡೆ ತಲುಪಿ ನೀವೆಲ್ಲ ಯುವಕರು ತುಂಬ ಜನ ಇಲ್ಲಿ ನಾವು ಹೊಸ ಸಂಸ್ಕೃತಿಗಳಿದ್ದೀರಾ, ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲ ಕಡೆ ಚೆನ್ನಾಗಿ ರೀಲ್ಸು ಆಗಲಿ, ಲಹರಿ ವೇಲು ಸರ್ ಹೇಳಿದಂಗೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಹಲವಾರು ಏನಿದೆ ಮಜಲುಗಳು, ಅದೆಲ್ಲ ಈ ಸಾಂಗು ಚೆನ್ನಾಗಿ ತಲುಪಿ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರೂ ಹೊಸದಾಗಿ ಕಾಣ್ತಿದ್ದಾರೆ, ಆದರೆ ನನ್ನ ಇಲ್ಲಿ ಇವತ್ತು ಶಾರದಾ ಮೇಡಮ್ ಬಂದಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಇವರು ನಾನು ಲಹರಿ ವೇಲು ಸರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೆಸ್ ಮೀಡಿಯಾನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಡಿಜಿಟಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಅಫ್ಕೋರ್ಸ್ ಮೋಕ್ಷೇಂದ್ರ ಅವರು, ನಮ್ಮ ಮನೋರು ಒಂಥರ ಭಾಳ ನಮ್ಮಷ್ಟೇ ಹಳಬರು, ನಮಗಿಂತ ಹಳಬರು. ಸೊ ಅಂದರೆ ಸೀನಿಯಾರಿಟಿ ಲೆವೆಲಲ್ಲಿ ಹೌದು ಸರ್, ಅವರು ಎಲ್ಲೇ ಹೋದರೂ ಇವರೇ ಸರ್. ಸೊ ಹಾಗಾಗಿ ಮೇಡಮ್ನ ನೋಡಿ ತುಂಬ ಖುಷಿ ಆಯಿತು ಮೇಡಮ್. ವೆರಿ ಹ್ಯಾಪಿ ಟು ಸಿ ವಿಡಿಯೋ. ಡೆಫಿನೆಟ್ ಲೇಟರ್ ಸರ್. ನಮ್ಮ ಪಕ್ಕದಲ್ಲಿ ಕೂತಿರೋ ನಿರ್ಮಾಪಕರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲು. ಈ ಒಂದು ಚಿತ್ರಕ್ಕೆ ಇವರು ಬೇಸಿಕ್ ಫೌಂಡೇಶನ್ ಅಂತ ಹೇಳಿದ್ರು ಇಲ್ಲೋ ಕೊನೆಯವ್ರಿಗೂ ತುದಿವರೆಗೂ ಇವರು ನಮ್ಮ ಜೊತೆಲಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ಹಾಡು ಬಗ್ಗೆ ಹೇಳೋದಾದರೆ ಹೀರೋ ನಾನಂತ ಹೇಳ್ತಿದ್ದಾರೆ, ಬಟ್ ನಾನು ಟೋಟಲಿ ಹೇಳೋದು ಒಂದೇ ಒಂದು ಮಾತು, ಹೀರೋಯಿನ್ 2 ನಮ್ಮ ಹೀರೋಯಿನ್ನೇ. ಯಾಕಂದರೆ ಒಂದು ಫ್ಯಾಂಟಾಸ್ಟಿಕ್ ಸ್ಟೆಪ್ ನಾನು ಹೇಳೋದಿದ್ದೆ, ಆ ಸ್ಟೆಪ್ಪನ್ನ ಕಾಕ್ರೋಚ್ ಸುದಿಯವ್ರ ಕೈಲಿ ಮಾಡಿಸಿ ಅಂತ. ಅದು ಹೇಳೋಷ್ಟರಲ್ಲಿ ಅವರು ಅದನ್ನು ಕ್ಯಾಚ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಮಾಡಲೇಬೇಕು ಕಾಕ್ರೋಚ್ ಸುದಿಯವ್ರ ಸ್ಟೆಪ್ ದಯವಿಟ್ಟು ಸರ್. ಹಾಗಾಗಿ ನೀವೆಲ್ಲ ಯಾರು ಬಿಡಬೇಡಿ, ಮಾಡಿಸಿ ಇವ್ರ ಕೈಲಿ. ಸೊ
ಬ್ಯೂಟಿಫುಲ್ ಸ್ಟೆಪ್ ಬೇಕಾದ್ರೆ ಪರ್ಫಾರ್ಮ್ ಮಾಡೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಿದೆ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಗ್ರಾಟ್ಸ್ ಟು ಕಿರಣ್ ಆಲ್ಸೋ. ಕಿರಣ್ ಅವ್ರ ಹಿಂದೆಗಡೆ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ಬ ಕಥೆಗಾರ, ಜೊತೆಗೆ ಒಂದು ಕನಸನ್ನು, ಬಹಳ ದೊಡ್ಡ ಕನಸನ್ನು ಕಾಣ್ತಾ ಇರ್ತಕ್ಕಂಥ ಒಬ್ಬ ಮುಂದಿನ ಸಿನಿಮಾ ಜೀವನ ಅವ್ರದ್ದು ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಪ್ರಾಮಾಣಿಕವಾಗಿ, ತುಂಬ ಮನಸ್ಸಿಟ್ಟು ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್ ಜಿ ಫಾರ್ ಬೀಯಿಂಗ್ ವಿತ್ ಅಸ್ ಅಂಡ್ ಸಪೋರ್ಟ್. ಕಾಕ್ರೋಚ್ ಸುದೀಪ್ ಸರ್, ನಿಮ್ಮ ಬಗ್ಗೆ ನಾವು ಏನೇನು ಹೇಳೋದು ಗೊತ್ತಾಗ್ತದೆ. ಇವರ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಹಿಯರ್ ಟುಡೇ. ಇನ್ನೇನು ಕಾಂತ, ನಾನು ಏನೇ ಹೇಳಿ, ಬೀಯಿಂಗ್ ಲೈಕ್ ಮೋರ್ ದನ್ ಫ್ರೆಂಡ್ ಅಂಡ್ ಬ್ರದರ್, ಈ ಸಿನಿಮಾಗೆ ಕಾಂತ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಡೈರೆಕ್ಟ್ ವಿಷನ್ ಆಫ್ ಕೋರ್ಸ್ ಇಟ್ಸ್ ಅಲ್ಟಿಮೇಟ್. ಕಂಗ್ರಾಟ್ಸ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಲ್ಲ ಇದೆಲ್ಲ ಕೆಲಸಗಳಿಗೆ. ಸೊ ರಿಲೀಸ್ಗೆ ಚೆನ್ನಾಗಿ ಮಾಡಿಕೊಡಿ ಎಲ್ಲರೂ, ನೀವೆಲ್ಲ ಇದ್ದೀರಾ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮೆಲ್ಲರ ಮಧ್ಯೆ ಕೂತಿರೋ ಲಹರಿ ವೇಲು ಸರ್ ನಿಮ್ಮ ಬಗ್ಗೆ ಹೇಳಲೇಬೇಕು. ಒಂದೇ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಅಷ್ಟೇ ಸರ್. ನಿಮ್ಮ ಲಹರಿ, ನೀವು ಕನಸಿನ ಕೂಸು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದನೂ ಹಲವಾರು ಸಂಗೀತ ನಿರ್ದೇಶಕರು, ಗಾಯಕಿಯರು, ಸಾಹಿತಿಗಳು, ನಾಟ್ ಓನ್ಲಿ ಸಿನಿಮಾ ಇಂಡಸ್ಟ್ರಿ, ಭಾವಗೀತೆ ಪ್ರಪಂಚದಲ್ಲೂ, ಡಿವೋಷನಲ್ ಪ್ರಪಂಚದಲ್ಲೂ ಅಷ್ಟು ಜನ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸ್ಗಳು ನಿಮ್ಮ ಹೆಸರು ಹೇಳ್ತಾರೆ. ಅಷ್ಟು ಜನರ ಒಂದು ಸಂಗೀತ ಸಂಗ್ರಹ ನಿಮ್ಮ ಒಂದು ಇರೋದು ನಿಜವಾಗ್ಲೂ ನಮಗೆ ಇವರ ಒಂಥರ ಎನ್ಸೈಕ್ಲೋಪೀಡಿಯಾ ಇರ್ತಾರೆ ಸರ್ ಇವತ್ತಿಗೂ. ಆಮೇಲೆ ನಿಮ್ಮ ಹೃದಯದ ಲಹರಿಯಲ್ಲಿ ಆ ಸಮುದ್ರದಲ್ಲಿ ಹಲವಾರು ಸಂಗೀತ ನಿರ್ದೇಶಕರು, ಮ್ಯೂಸಿಷಿಯನ್ಸ್ ಎಲ್ಲ ತಿಳ್ಕೊಂಡು ಅವರ ಡೆಸ್ಟಿನೇಷನ್ಗೆ ಹೋಗ್ತಾನೆ ಇದ್ದಾರೆ. ಸೊ ಯು ಬೀನ್ ಗ್ರೇಟ್ ಪಾರ್ಟ್ ಇನ್ ದಿಸ್ ಮ್ಯೂಸಿಕ್ ಇಂಡಸ್ಟ್ರಿ. ಇವತ್ತಿನಂತೂ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನೀವು ರಾರಾಜಿಸ್ತಾ ಇದ್ದೀರಾ. ಆ್ಯಂಡ್ ಕಂಗ್ರೆಸ್ ಟು ಯು ಸರ್. ಎಷ್ಟೇ ಬೆಳೆದ್ರು ಅಷ್ಟೇ ಸಿಂಪಲ್ ಆಗಿದ್ದೀರಾ. ನಿಮ್ಮ ನೋಡಿ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಆ್ಯಂಡ್ ಈಗಂತೂ ನೀವು ಕಾಣಿಸ್ಕೊಳ್ತಾ ಇರೋ ರೀತಿ ಒಬ್ಬ ಆರ್ಟಿಸ್ಟ್ ಆಗೂ ಕಾಣಿಸ್ಕೊಳ್ತಾ ಇದ್ದೀರಾ. ಐ ಶುಡ್ ಸೇ ದಿಸ್. ಭಾಳಷ್ಟು ಬೇಗ ಸ್ಕ್ರೀನಲ್ಲೂ ನೋಡೋ ಒಂದು ಭಾಗ್ಯ ನಮ್ಮ ಸಿರೀಸ್. ಹೌದಾ, ಏನೇ ಹೇಳಿ ಪಬ್ಲಿಸಿಟಿನ ಮಾಡ್ಕೊಳ್ಳಲ್ಲ ಸರ್ ಅವರು. ಸರ್ ಪ್ಲೀಸ್ ಅದು ಸ್ವಲ್ಪ ತಿಳಿಸಿ ಸರ್, ಅಪ್ಡೇಟ್ ಮಾಡಿ ಸರ್ ನಿಮಗೆ. ಅದು ಮೇಡಮ್ ನೀವು ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್. ಇದೀಗ ನಮ್ಮ ನಾಯಕ ಕಿರಣ್ ಆದಿತ್ಯ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಕಿರಣ್ ಅವರ ಈ ಜರ್ನಿ ಶುರುವಾಗಿದೆ, ನಿಮ್ಮೆಲ್ಲ ಕಥೆಯಿಂದ ಪ್ರಾರಂಭ ಆಗಿದೆ. ಇದೀಗ 2ನೇ ಹಾಡು ಈಗಷ್ಟೇ ರಿಲೀಸ್ ಆಗಿದೆ. ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್. ಆ್ಯಕ್ಚುಲಿ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸದೊಂದು ಸಿನಿಮಾ ತೆಲುಗು ರೇಂಜ್, ತಮಿಳ್ ರೇಂಜ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗ್ ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಅದು ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್, ಸಮಂತ್ ಅವರೆಲ್ಲ ತುಂಬ ಸೆಟಲ್ಡ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನಾನು ನೋಡಿದಾಗ ಆ ರೇಂಜಲ್ಲಿ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟರ್ಸ್ ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿನ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ರೆಪ್ಲಿಕಾ ಆಗಿ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ವಿ. 52 ಡೇಸ್ ಇವರು ಇದ್ದಾರೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು, ಈಗ ಮಾಡ್ತಾ ಇರೋದು ಇನ್ನೂ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬರ್ತಾ ಇದ್ದಾರೆ. ನನ್ನ ಇಂಟೆನ್ಷನ್ ಇದ್ದು ಒಂದೇ, ಈಗ ತಮಿಳವರು, ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ. ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ. ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನ್ ಆಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು, ಏನು ಕರೆದ್ರು, ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ ಸರ್, ನಿಮ್ಮ ಟೈರ್ ಪಲ್ಸರ್ ಕರೀರಿ ಸರ್, ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕರೆದ್ರು ಬರ್ತಾರೆ. ಮೋಸ್ಟ್ಲಿ ಅದು ಯಾವಾಗ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ
ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಅಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ, ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಅಂಡ್ ನಮ್ಮ DOP ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ, ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ಸೆಕೆಂಡ್ ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು, ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಆ ಪರ್ಸನ್ ಅವರು. ಆಮೇಲೆ ಇದು ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಹಂಬಲ್ ವೇಲಿ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮನ್ನ ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್ ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರ್ತಿರೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ ಅಂತ. ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ನನ್ನ ಬಗ್ಗೆನಾ ಸರ್? ನಾನು ಒಂಥರ ಆಲ್ ಇನ್ ಒನ್ ಸರ್, A to Z ಎಲ್ಲ ಮಾಡ್ತಾ ಇರ್ತೀನಿ. ಸೊ ಸಿನಿಮಾ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಸಿನಿಮಾ ರಿಲೇಟೆಡ್ ನಾನು ಕಸ ಹೊಡೆಯೋದು ಹೊಡಿತೀನಿ, ಆ್ಯಕ್ಷನ್ ಕಟ್ ಹೇಳೋದು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಮಾಡ್ತೀನಿ. ಯಾಕಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತೀನಿ. ಆ್ಯಂಡ್ ನಂದು ಇದು ಜಸ್ಟ್ ಬಿಗಿನಿಂಗ್, ನನ್ನ ವಿಷನ್ ಬೇರೆ ಇದೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಮರ್ತೋದೆ, ನನ್ನ ಸಿನಿಮಾ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಲಹರಿ ಮ್ಯೂಸಿಕ್. ಆ್ಯಕ್ಚುಲಿ ನಮ್ಮ ಸಿನಿಮಾ ಮ್ಯೂಸಿಕ್ಗೆ ತುಂಬ ದೊಡ್ಡ ಬಜೆಟ್ ಆಗಿದೆ. ಟು ಬಿ ಫ್ರೆಂಕ್, ಸೌತ್ ಇಂಡಿಯಾಲೆಲ್ಲ ದೊಡ್ಡ ಸಿಂಗರ್ಸ್ ಕೈಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಕೈಲೆಲ್ಲ ಆಡಿಸಿದ್ದೀವಿ. ಬಟ್ ನಾನು ಬಿಸ್ನೆಸ್ಗೆ ಅಂತ ಹೋದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ನನಗೆ ನಿಜವಾಗ್ಲೂ ತುಂಬ ಕಮ್ಮಿಲಿ ಇದಾಯಿತು. ಬಟ್ ನನ್ನ ಸಾಂಗ್ನ ಇಷ್ಟಪಟ್ಟು ಒಬ್ಬ ಹೊಸಬ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದೆ ನಮ್ಮ ವೇಲು ಸರ್. ಸೊ ಲಹರಿ ಸಂಸ್ಥೆ ಸರ್, ನಾನು ಬದುಕಿರೋವರೆಗೂ ಲಹರಿ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬ ಹೊಸಬ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕೊಟ್ಟು ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ನನ್ನಂಥ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ. ಇದೀಗ ಕಾಕ್ರೋಚ್ ಸುಧೀರ್ ಸರ್, ನೀನೇ ನೋಡಲಿ ನಿಮ್ಮ ಸ್ಟೆಪ್ ನೋಡೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಡು ಎಷ್ಟು ಇಷ್ಟ ಆಯಿತು ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಅದೇ ಕಿರಣ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಆಡಿಯೋ ಫಂಕ್ಷನ್ ಇದೆ ಸುದ್ದಿ ಬರಬೇಕು ಅಂತ. ನಾನು ಅದೇ ಹೇಳಿದೆ ಕಿರಣ್ ಸರ್ಗೆ, ಅಣ್ಣ ಕಬ್ಬಣದ ಅಂಗಡಿಯಲ್ಲಿ ಜೇನು ನೋಡೋಕೆ ಏನಣ್ಣ ಕೆಲಸ, ಆಡಿಯೋ ಫಂಕ್ಷನ್ಗೂ ನನಗೆ ಏನು ಸಂಬಂಧ ಅಂತ. ಇಲ್ಲ ಈ ಸರಿ ಹೀರೋಯಿನ್ಗಳೆಲ್ಲ ಬರ್ತಿದ್ದಾರೆ ಅಂದರು. ಹಂಗಾದ್ರೂ ಹೀರೋಯಿನ್ಗಳು ನೋಡೋಣ ಅಂತ ಬಂದೆ. ಕೇಳಬೇಕಾದ್ರೆ ನಾನು ನೋಡೇ ಇಲ್ಲ ಪಾತ್ರ ಮಾಡೋ. ಇಲ್ಲಿ ಬಂದಾಗ ಕೇಳಿದೆ ನೀವು ಯಾರು ಅಂತ, ಈ ಸಿನಿಮಾ ಹೀರೋಯಿನ್ ಅಂದರು. ಅಂದ್ರೆ ಅದಕ್ಕೆ ಆಡಿಯೋ ಫಂಕ್ಷನ್ಗಳಿಗೆ ಬರ್ತೀನಿ. ಸುಮಾರು ದಿನ ಕೆಲಸ ಮಾಡಿದ್ದೀನಿ ಈ ಸಿನಿಮಾಲಿ, ಬಟ್ ಹೀರೋಯಿನ್ ನೋಡೋ ಭಾಗ್ಯನೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಹಾಡು, ತುಂಬ ಖುಷಿ ಆಯಿತು ನನಗೆ. ಇದಕ್ಕಿಂತ ನಾನೇ ಬೇಕಿದ್ದ ಸಾಂಗ್ ತುಂಬ ಇಷ್ಟ. ಯಾಕೆಂದರೆ ಅದು ಎಲ್ಲರಿಗೂ ಏನನ್ಸುತ್ತೆ ಅದು ಪ್ಯಾಥೋ ಸಾಂಗ್ ಅಂತ. ಬಟ್ ವಿಲನ್ಗಳು ಆಸ್ ಎ ವಿಲನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ನಮ್ಗೊಂಥರ ಸಂಭ್ರಮಿಸುವಂಥ ಸಾಂಗು. ನಮಗೆ ಹೀರೋಯಿನ್ ಒಟ್ಟಿಗೆ ಇರೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿ. ನೀವು ಯಾವುದೇ ಕಥೆಗಳು ನೋಡಿ, ಹೀರೋಯಿನ್ ಆ್ಯಕ್ಚುಲಿ ವಿಲನ್ ಅತ್ತೆ ಮಗಳು, ವಿಲನ್ ಅಕ್ಕನ ಮಗಳು, ಅಥವಾ ವಿಲನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇರ್ತಾರೆ, ಆದರೆ ಮದುವೆ ಆಗಕ್ಕೆ ಬಿಡಲ್ಲ. ಹಂಗೆ ಇದರಲ್ಲೂ ಒಂದು ಒಳ್ಳೆ ಪಾತ್ರ. ನಾನು ಮತ್ತೆ ಹೀರೋಯಿನ್ ಅವ್ರ ತಂದೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ತುಂಬ ಪರಿಚಯಸ್ಥರು ಹುಡುಗಿನೇ ಈ ಸಿನಿಮಾಲಿ ಹೀರೋಯಿನು. ಅಷ್ಟರಲ್ಲಿ ವೆಡ್ಡಿಂಗ್ ಶೋ ಬಂದು ಟಾಕ ಹಾಕ್ತಾರೆ, ಸಿಗಲ್ಲ ನಮಗೆ. ಹಾಗಾಗಿ ಇವೇ ನಮಗೆ ಪ್ಯಾಥೋಸಾಂಗ್ ಥರ ಕಾಣ್ತಿರುತ್ತೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು. ನಾನು ಸದನ ಶ್ರೀಧರ್ ಸರ್ ಹತ್ರ ಹೇಳ್ತಿದ್ದೆ, ಸರ್ ಬ್ಯೂಟಿಫುಲ್ ಸಾಂಗ್ ಸರ್. ನಾನು ಅಷ್ಟೊಂದು ಹಾಡಿನ ಬಗ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಿಕಾಸ್ ನಾವು ಕೆಲಸಗಳೇ ಮಾಡಿಲ್ಲ ಅದ್ರ ಮೇಲೆ. ಬಂದ್ವಾ, ಹೊಡೆದಾಡ್ವಾ, ಒದೆ ತಿಂದ್ವಾ, ಕೊನೆಗೆ ಸೋತ್ ಹೀರೋ ಕೈ ಕೊಟ್ಟು ಹೋದ್ವಾ, ಇದೇ ಮಾಡ್ಕೊಂಡು ಬಂದಿರೋದು. ಬಟ್ ಇವತ್ತು ನಾನು ಹೇಳ್ದೆ ಸರ್ಗೆ, ಸರ್ ತುಂಬ ಖುಷಿ ಆಯ್ತು ಸರ್, ಈ ಸಾಂಗು ತುಂಬ ಚೆನ್ನಾಗಿದೆ. ಮೇಡಮ್ ತಿಂದಾಕ್ಬಿಟ್ಟಿದ್ದೀರ ಸಾಂಗಲ್ಲಿ, ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಕೊರಿಯೋಗ್ರಫಿ ಮೋನ ಮಾಡಿದ್ದು ಹೇಳಿದ್ರು, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಂದು ಕಾಂತಣ್ಣಂದು ಗುರು ಸರ್ದು ತುಂಬ ವರ್ಷಗಳ ಸಂಬಂಧ. ಅವ್ರು ಅಸಿಸ್ಟೆಂಟ್ ಆಗಿದ್ದಾಗಿಂದ ನಾನು ಜೂನಿಯರ್ ಆದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದೊಂದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀವಿ, ಖುಷಿ ಆಗುತ್ತೆ. ಪ್ರದೀಪ್ ಸರ್ ಥ್ಯಾಂಕ್ ಯು, ಫಸ್ಟಿಂದ ಸಪೋರ್ಟ್ ಮಾಡಿದ್ದೀರಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಧೀರ್ ಸರ್. ರೇಖಾಚಂದ್ರ ಅವರೇ, ನೀನೇ ನೋಡಲಿದ್ದೀನಿ, ನೀವೇ ಕಾಣಿಸ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಯ್ತು ಈ ಹಾಡು ರಿಲೀಸ್ ಆಗಿದ್ದಕ್ಕೆ, ನಿಮ್ಗೆ ಹೇಗೆ ಅನಿಸ್ಕೊಂಡು? ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗ್ಬಿಟ್ಟೆ ಅಷ್ಟೇ.
ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಡಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರ್ ನಾವು ಕೂರೋದು, ನಿಲ್ಲೋದು, ಡೈಲಾಗ್ ಹೇಳೋದಕ್ಕೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ರು. ಸೊ ಅದಕ್ಕೆ ನಾನು 100% ಎಫರ್ಟ್, ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋದಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಏನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮೇಲೆ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು ತುಂಬ ಗ್ಯಾಪ್ ಆಗಿದೆ. ನಾನು ಎಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟಲ್. ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು, ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನಮಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ. ನಮ್ಮ ಸಿನಿಮಾಗೆ ಎಸ್ಪೆಷಲಿ ನನ್ನ ಸಾಂಗ್ಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ ಸಿನಿಮಾದಲ್ಲಿ ನನ್ನ ಕೆಮಿಸ್ಟ್ರಿ ಹೀರೋಗಿಂತ ಜಾಸ್ತಿ, ಹೀರೋ ಜೊತೆ ನೀವು ನೋಡ್ಬೋದು, ಬಟ್ ಹಿಂದ್ಗಡೆ ನಮ್ಮದು ಕೆಮಿಸ್ಟ್ರಿ ಜಾಸ್ತಿ ಇದ್ದಿದ್ದು ನಮ್ಮದು DOPದು. ಯಾಕೆಂದರೆ ನಗಾಡ್ಕೊಂಡು, ತಮಾಷೆ ಮಾಡಿಕೊಂಡು, ಕಾಲು ಹೇಳ್ಕೊಂಡು ಎಷ್ಟು ಫನ್ ಮಾಡ್ತಾ ಇದ್ವಿ ಅಂತ ಅಂದರೆ, ಅದೇ ಜಾಸ್ತಿ ಮದುವೆ ಬಗ್ಗೆ ಇಬ್ಬರು ಕಾಡ್ತಾ ಇದ್ವಿ. ಇಲ್ಲ ಮದುವೆ ಹಾಗೆ ಹೀಗೆ, ಹುಡುಗಿ ನೋಡೋದು, ಹುಡುಗನ ನೋಡೋದು, ಹೀಗೆ ಅಂದ್ಕೊಂಡು ತುಂಬ ಲವಲವಿಕೆಯಲ್ಲಿ ಒಂದು ಸೆಟ್ನ ಅಟ್ಮಾಸ್ಫಿಯರ್ನ ನನಗೆ ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡಿದ್ದು, ನನ್ನ ಜೊತೆ ಮಗುವಾಗಿ ಇದ್ದಿದ್ದು ನಮ್ಮ DOP ಸರ್. ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಸಿನಿಮಾಟೋಗ್ರಫರ್. ಆ್ಯಂಡ್ ನಮ್ಮ ಯುಕ್ತ ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅದು. ಕೆಲವೊಂದು ಪಾತ್ರನ ನಿಭಾಯಿಸೋಕ್ಕೆ ಆ ಬೋಲ್ಡ್ನೆಸ್ ನಮ್ಮಲ್ಲಿ ಇರಬೇಕಾಗುತ್ತೆ. ಯುನೋ ಎಲ್ಲದನ್ನು ಮಾಡೋಕ್ಕಾಗಲ್ಲ, ಧೈರ್ಯ ಬರೋದಿಲ್ಲ. ಸೊ ಕೆಲವೊಂದು ಇಂಟೆನ್ಸ್ ಪಾತ್ರಗಳ ಈ ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಒಂದು ನೆಕ್ಸ್ಟ್ ಅಂದರೆ ಬೇರೆ ಥರ ಹೇಳೋದು, ತೋರ್ಸೋಕೆ ಹೋಗೋದೇ ಆ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಸಿಗೋ ಅಂಥದ್ದು. ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಮ್ಮ ಕಾಕ್ರೋಚ್ ಅವರು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಸರಿ ನೋಡಿದ್ದಾರೆ. ಒಂದು ಫೈಟಲ್ಲಿ ನನ್ನಿಂದನೇ ಫೈಟ್ ಆಗುತ್ತೆ, ಅಲ್ಲೇ ಇದ್ದಾರೆ, ಎಷ್ಟೊಂದು ದಿನ ನೋಡಿದ್ದಾರೆ. ನೋಡೇ ಇಲ್ಲ, ಇವಾಗ ನೋಡೋಕೆ ಬಂದಿದ್ದೀನಿ ಅಂತ ಅಲ್ಲ. ಇಲ್ಲ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಅವ್ರನ್ನ ಅವ್ರ ಬಗ್ಗೆ ಹೇಳೋದೇ ಬೇಡ. ಇಲ್ಲ ಕೆಲವೊಂದು ಪಾತ್ರ ಅಂತ ಬಂದರೆ ಅವ್ರು ಅದನ್ನು ತಿಂದು ಹಾಕಿರ್ತಾರೆ. ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದನ್ನ ಬೇಡ ಅನ್ಕೊತೀನಿ. ಥ್ಯಾಂಕ್ ಯು ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಐ ಥಿಂಕ್ ಲಹರಿ ಮ್ಯೂಸಿಕ್ ನಮ್ಮ ಸಿನಿಮಾನೇ ತೊಗೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೇಳೋಕ್ಕಾಗಲ್ಲ ಹೆಸರನ್ನು, ಅವರು ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಸಾಂಗ್ ಬಗ್ಗೆ ಹೇಳೋದಾದರೆ ನನಗೆ ಏನೂ ನೆನಪಿಲ್ಲ, ಒಂದೇ ನೆನಪಿರೋದು. ಈ ಸಾಂಗ್ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ. ಹೈ ಫೀವರ್ ಅಂದರೆ ಎವ್ರಿ ಡೇ ನೈಟ್ ನಾನು ಅಡ್ಮಿಟ್ ಆಗಿ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗಿರೋದು. ಆ್ಯಂಡ್ ನಾನು ಹೇಳಿದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಮೇ ಬಿ ಇವಾಗ ಗೊತ್ತಾಗ್ಬೋದು. ಆ ಕಣ್ಣಲ್ಲಿ ಆ ಸ್ವೆಲ್ಲಿಂಗ್, ಕೈಯಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು, ಚುಚಿ. ಯಾಕೆಂದರೆ ಬೆಳಗ್ಗೆ ಶೂಟ್ಗೆ ಹೋಗಬೇಕು ಅಂತ ಅಂದರೆ ಇವತ್ತು ನೈಟ್ ನಾನು ರೆಡಿ ಆಗಬೇಕಿತ್ತು. ಡಾಕ್ಟರ್ ತುಂಬ ಬೈತಾ ಇದ್ರು.
ವಾಟ್ ಯು ಆರ್ ಡೂಯಿಂಗ್ ಅಂತ. ಬಟ್ ಸಮ್ವೇರ್ ಆ ರಿಸ್ಕ್ನ ತಗೊಂಡಿದ್ದಕ್ಕೆ ಅದು ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಟೀಮ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ್ರು ಎಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ, ಎಲ್ಲ ನಮ್ಮ ಮೋಹನ್ ಮಾಸ್ಟರ್ ಆ್ಯಕ್ಚುಲಿ ಹೊರಟಿದ್ರು ಈ ಸಿನಿಮಾ ಕೊರಿಯೋಗ್ರಾಫ್ ಮಾಡಿರೋದು. ಅವ್ರು ಹೊರಟಿದ್ರು ಆ್ಯಕ್ಚುಲಿ. ನಾನು ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ, ಅದಕ್ಕೆ ನನ್ಗೆ ಒಬ್ಬಳಿಂದ ಇಡೀ ಸಿನಿಮಾ ಸ್ಕೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಅಂತ ಅಂದರೆ ಅದೊಂಥರ ಗಿಲ್ಟ್ ನನಗೆ ಯಾವಾಗಲೂ ಇರುತ್ತೆ. ಇದೆಲ್ಲ ಆಗೋದು ಬೇಡ, ಅಲ್ಲಿ ಹ್ಯಾಂಡಲ್ ನಾನು ಐ ಕ್ಯಾನ್ ಅಂತ ಹೇಳಿ ಕಿರಣ್ಗೆ ಹೇಳಿದೆ. ಸೊ ಇಡೀ ಟೀಮ್ ಮೋಹನ್ ಮಾಸ್ಟರು ಲೈಟಿಂಗ್ ಆಗಿ ಪ್ರತಿಯೊಂದು ಮಾನಿಟರು ಆಗಿ ಆ ಶಾರ್ಟ್ ಕಂಪ್ಲೀಟ್ ರೆಡಿ ಆದ ಮೇಲೆ ನನಗೆ ಕರೀತಾ ಇದ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ನನಗೆ ಈ ಸಾಂಗ್ ಶೂಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಫೈನಲ್ ಔಟ್ಪುಟ್ ಕಾಣಿಸ್ತಾ ಇದೆ ನಮ್ಮ ಎಲ್ಲರ ಎಫರ್ಟ್ದು. ಸೊ ಸಿನಿಮಾನ ಇನ್ನೂ ದೊಡ್ಡ ರೀತಿಗೆ ತಗೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಮೀಡಿಯಾದ ಸಪೋರ್ಟ್ ತುಂಬ ಮುಖ್ಯ ಇದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಹೇಮಚಂದ್ರ ಅವರೇ. ಕವಿರಾಜ್ ಸರ್, ನಿಮ್ಮ ಸಾಹಿತ್ಯಕ್ಕೆ ಮರುಳಾಗ್ತಾ ಇರೋರು ಖಂಡಿತವಾಗಿ ಯಾರೂ ಇಲ್ಲ. ಈಗ ನೀನೇ ನೋಡಲ್ಲಿ ಎಷ್ಟು ವಿಶೇಷ ಇದ್ರ ಬಗ್ಗೆ? ನೀನೇ ನೋಡಲಿ ತುಂಬ ವಿಶೇಷ. ಮೊದಲನೇದಾಗಿ ಪ್ರೆಸ್, ಟಿ ವಿ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಚಿತ್ರದುರ್ಗದಿಂದ ದಾವಣಗೆರೆ ಕಡೆ ಹೋಗ್ತಾ ಇದ್ದೆ. ಚಿತ್ರದುರ್ಗ ಹೋಗುವಾಗ ಚಿತ್ರದುರ್ಗ ಹತ್ತಿರದಲ್ಲಿ ಟ್ಯೂನ್ ಬಂತು. ಆ್ಯಕ್ಚುಲಿ ಶ್ರೀಧರ್ ಸಂಭ್ರಮ್ ಅವ್ರು ಫೋನ್ ಮಾಡಿ, ಸರ್ ಈ ಥರ ಒಂದು ಟ್ಯೂನ್ ಇದೆ ನೋಡಿ, ಏನಾದರೂ ಇಮಿಡಿಯೇಟ್ ಏನಾದ್ರು ಹೇಳೋಕ್ಕಾಗತ್ತಾ ನೋಡಿ ಅಂದರು. ಹೆಚ್ಚು ಕಡಿಮೆ ನನ್ನ ಕಾರ್ ಸ್ಟೀರಿಯೋದಲ್ಲೇ ಹಾಕೊಂಡೆ. ಹೆಚ್ಚು ಕಡಿಮೆ ದಾವಣಗೆರೆ ರೀಚ್ ಆಗೋ ಅಷ್ಟೊತ್ತಿಗೆ, ಹತ್ತತ್ರ ಹೋಗೋ ಅಷ್ಟೊತ್ತಿಗೆ ಈ ಲೈನ್ಸ್ಗಳು ಬಂದಿತ್ತು. ಅಂಗಳದಲ್ಲಿ ತಿಂಗಳ ಬೆಳಕು ಮೂಡಿರುವ ಹಾಗೆ, ಅಲ್ಲಿಂದ ಆಮೇಲೆ ಸ್ವಲ್ಪ ಚೇಂಜ್ಗಳು ಮಾಡಿಕೊಂಡು ಬಟ್ ಅಲ್ಲಿ ಬಂತು ಆ್ಯಕ್ಚುಲಿ ಅದು. ನಿನ್ನೆ ಇನ್ನೊಂದು ವಿಶೇಷ ಆಯಿತು. ಇವರು ಸಾಂಗ್ನ ಒಂದು ಲೆವೆಲ್ಗೆ ಫೈನಲ್ಲು ಕೇಳಿ ಹೆಂಗಿದೆ ಅಂತ ಹೇಳಿ ಮತ್ತೆ ಕಳಿಸಿದ್ರು. ಮತ್ತೆ ನಾನು ಡ್ರೈವ್ ಮಾಡ್ತಾ ಇದ್ದೆ. ನನ್ನ ಮಗಳು ಎಲ್ಲ ಚಿಕ್ಕ ಮಗಳು 6 ವರ್ಷದಳು, ಅವಳು ಕಾರಲ್ಲಿದ್ದು. ನಾನೊಂದು 2 ಸರಿ ಕೇಳಿದೆ. 2 ಸರಿ ಕೇಳಿ ಆಮೇಲೆ ಮನೆಗೆ ಹೋದ್ವಿ. ಸಂಜೆ ಅವಳು ಬ್ರಷ್ ಮಾಡುವಾಗ ನೋಡಲಿದೆ. ಅಲ್ಲಿಗೆ ಅನಿಸ್ತು ನನಗೂ ಇದು ಹಿಟ್ಟು ಅಂತ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಅಂದರೆ 1 ಡೇ ಆದರೂ ಅವಳು ತಲೆಗೆ ಓಡ್ತಾ ಇದೆ ಅಂದರೆ, ಸೊ ನಮಗೆ ಮೊದಲನೇ ಪ್ಯಾರಾಮೀಟ್ರೆ ಮಕ್ಕಳು ಸಾಂಗ್ ವಿಷಯದಲ್ಲಿ. ಅವ್ರ ಬಾಯಿಗೆ ಸಾಂಗ್ ಬಂತು ಅಂದರೆ ಆ ಸಾಂಗ್ ಹಿಟ್ಟಾಗತ್ತೆ ಅಂತ. ಸೊ ಆ ಲೆಕ್ಕದಲ್ಲಿ ನನಗಿದು ಶಾರ್ಟ್ ಸಾಂಗ್ ಅನಿಸ್ತದೆ. ಇನ್ನೂ ವಿಶೇಷ ಅಂದರೆ ನಮ್ಮ 3 ಜನ ಕಾಂಬಿನೇಷನ್, ಶ್ರೀಧರ್ ಅವ್ರದ್ದು ಮ್ಯೂಸಿಕ್ಕು, ಕಾಂತಾವ್ ಡೈರೆಕ್ಷನ್ ಇರುವುದೆಲ್ಲ ಬಿಟ್ಟು ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ಅಂತ ತುಂಬ ಹಿಟ್ಟಾಗಿತ್ತು. ಇವತ್ತು FM ಅಲ್ಲಿ ತುಂಬ ಸರಿ ಬರುತ್ತೆ ಹಾಡು. ಈಗ ಸೇಮ್ ಕಾಂಬಿನೇಷನ್ ಮತ್ತೆ ಟ್ರೈ ಮಾಡಿದ್ವಿ. ಇರೋದ್ರಲ್ಲಿ ಶ್ರೀಧರ್ ಅವ್ರಿಗೆ ಸಾಂಗ್ ಬರೆಯೋದು 2 ಥರ. ಒಂಥರ ತುಂಬ ಈಸಿ, ಒಂಥರ ತುಂಬ ಕಷ್ಟ. ಯಾಕಂದರೆ ಅವರೇ ಒಳ್ಳೆ ಲಿರಿಕ್ ರೈಟರ್. ಅವ್ರದ್ದು ಏನಾಗಲಿ ಮುಂದೆ ಸಾಗಲಿ ಲಿರಿಕಿಗೆ ನಾನೇ ಫ್ಯಾನು. ಏನಾಗ್ಬಿಡುತ್ತೆ, ನಾವೇನೋ ಸ್ವಲ್ಪ ಲೈಟಾಗಿ ಕೊಡೋದು ಟೇಕ್ ಓವರ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ಹೆಸರಿರುತ್ತೆ ಬಟ್ ಸಾಲೆಲ್ಲ ಅವ್ರದ್ದು ಇರುತ್ತೆ. ಹಂಗಾಗಿ ಬಹಳ ಕಡಿಮೆ ಆಗಿದೆ. ಇಲ್ಲ ಹಂಗಾಗಿ ನಾವು ಒಂದು ಲೆವೆಲ್ ಬರೀಲೇಬೇಕು, ಲೈಟಾಗಿ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಹೆಸರು ಗೊತ್ತಾಗ ನನ್ನದೇ ಸಾಂಗ್ ಅನ್ನೋಕ್ಕೆ ಒಂದಷ್ಟಾದ್ರೂ ಲೈನ್ ನಂದಿರಬೇಕು. ಹಾಗಾಗಿ ಶ್ರೀಧರ್ ಅವ್ರಿಗೆ ಬರೀಬೇಕಾದ್ರೆ ಒಂದು ಎಚ್ಚರಿಕೆಯಲ್ಲೇ ಬರೀತೀವಿ. ಹಾಗಾಗಿ ಅದು ಏನಾಗತ್ತಂದ್ರೆ ಪ್ಲಸ್ ಆಗ್ತಾ ಹೋಗುತ್ತೆ ಹಾಡುಗಳಲ್ಲಿ. ಒಳ್ಳೆ ಲೈನ್ಗಳು ಕೂತ್ಕೊಳ್ಳೋಕ್ಕೆ ಇವರು ಕೂಡ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾರೆ. ಸಣ್ಣ ಚೇಂಜ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಇಷ್ಟ, ನಿನ್ನ ಒಮ್ಮೆ ಕಂಡ ಮೇಲೆ ನೋಡು ನನ್ನ ಕೆನ್ನೆ ಮೇಲೆ ಮೊಡವೆ ಒಡವೆ, ಆ ಥರದ್ದು ಆಟಗಳಾಡೋದು, ಪದಗಳ ಆಟ ಆಡೋದು ಸಾಧ್ಯ ಆಗುತ್ತೆ. ತುಂಬ ಖುಷಿ ಆಯಿತು ನನಗೆ. ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಅನಿಸಿತ್ತು. ರೇಖಾಚಂದ್ರ ಅವ್ರ ಬಗ್ಗೆ ತುಂಬ ಲೈಫ್ ತುಂಬಿದ್ದೀರಾ. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ನಿಮ್ಮ ಸ್ಕ್ರೀನ್ ಮೇಲೆ ಇರ್ತೀರೋ ಯು ರೂಲ್ ದ ಸ್ಕ್ರೀನ್ ಅನ್ನೋ ಥರ ಇದೆ. ವೆರಿ ಗುಡ್. ಇವನ್ ಕಿರಣ್ ಅವ್ರ ಹೀರೋ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮದು ಭರವಸೆ ಅನಿಸುತ್ತೆ ನನಗೆ. ಸೈಲೆಂಟ್ ಆಗಿ ಗೆದ್ದಿದ್ದೀರಾ. ಅವರು ಆಟ ಆಡಿ ಗೆದ್ದಿದ್ದಾರೆ, ನೀವು ಸೈಲೆಂಟ್ ಆಗಿ ಗೆದ್ದಿದ್ದೀರಾ. ಜೊತೆಗೆ ನಮ್ಮ ಕಾಂತರಾಜ್ ಅವರು ನನಗೆ ಯಾವಾಗಲೂ ಅನ್ಸೋದು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ತುಂಬ 25 ವರ್ಷದಿಂದ ನೋಡ್ಕೊಂಡು ಬಂದಿರ್ತೀವಿ. ಇವರೊಬ್ಬರು ಒಳ್ಳೆ ಡೈರೆಕ್ಟರ್ ನಿಲ್ಲಬೇಕು ಇಂಡಸ್ಟ್ರಿಗೆ, ತಾಕತ್ತಿರೋರು ಅಂತವರಲ್ಲಿ ಕಾಂತ ಅವರು ಒಬ್ಬರು. ಹಿಂದಿನ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡಿದ್ರು. ಇದೀಗ ಸಾಂಗ್ ನೋಡಿದ್ರೆ ಮತ್ತೆ ಭರವಸೆ ಬರ್ತಾ ಇದೆ. ದೊಡ್ಡ ಯಶಸ್ಸು ಅವ್ರಿಗೆ ಸಿಕ್ಕರೆ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ. ಒಳ್ಳೆ ಸಿನಿಮಾಗಳನ್ನ ಖಂಡಿತ ಮಾಡಬಲ್ಲ ತಾಕತ್ತಿರುವಂಥ ರೈಟರ್ ಕೂಡ ಅವರು. ಹಾಗಾಗಿ ನಿರ್ದೇಶಕನಾಗಿ ನಿಲ್ಬೇಕು ಅವರು. ಜೊತೆಗೆ ಏನೇ ಹೇಳಿದ್ರು, ಯಾರೇ ಇದ್ರು, ನಿರ್ದೇಶಕ ಎಷ್ಟೇ ಕತೆ ಮಾಡ್ಕೊಂಡಿದ್ರು, ಎಷ್ಟೇ ಜನ ಆ್ಯಕ್ಟಿಂಗು, ಅದಕ್ಕೆ ಹಣ ಹೂಡೋರಿಲ್ಲ ಅಂದರೆ ಅದು ಯಾವುದು ರಿಯಲೈಸ್ ಆಗಲ್ಲ. ಅಂಥ ಕೆಲಸವನ್ನು ಭಾಳ ಚೆನ್ನಾಗಿ ನೋಡೋದು ಗೊತ್ತಾಗುತ್ತೆ. ಈ ಸಿನಿಮಾನ ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ದಾರೆ ಹಣ ಹೂಡಿ ಅಂತ. ಸರ್ಗೆ
ನನ್ನ ಧನ್ಯವಾದಗಳು. ಇನ್ನೊಂದು ಏನಂದರೆ, ಈಗ ಮೊನ್ನೆ ಒಂದು ಒಳ್ಳೆ ಸಿನಿಮಾ ಹಿಟ್ಟಾಗಿದೆ, ಏನೋ ಒಂದು ಭರವಸೆ ಬರ್ತಾ ಇದೆ ಅಂಥ ಹೊತ್ತಲ್ಲಿ ಮೀಡಿಯಾದವರು ಒಂದು ಸ್ವಲ್ಪ ಪುಷ್ ಕೊಟ್ಟರೆ ಇನ್ನೊಂದು ಹೆಜ್ಜೆ ನಮ್ಮ ಸಿನಿಮಾ ರಂಗ ಮುಂದೆ ಹೋಗುತ್ತೆ, ಮತ್ತೆ ಗೆಲುವುಗಳನ್ನ ಕಾಣ್ತೀವಿ. ದಯವಿಟ್ಟು ಮೀಡಿಯಾದವರೆಲ್ಲ ಈ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಲಿಮಿಟ್ ದಾಟ್ ಹೋಗಿ ಸಪೋರ್ಟ್ ಮಾಡಿ, ಜನರಿಗೆ ತಲುಪಿಸೋಕೆ ಹೆಲ್ಪ್ ಮಾಡಿ ಅಂತ. ಕೊನೆಯದಾಗಿ ಈ ಸಾಂಗ್ನ ಜನಕ್ಕೆ ಮುಟ್ಸೋಕೆ ವೇಲು ಸರ್ ಇದ್ದಾರೆ, ಅವರಿದ್ರೆ ನಮಗೆಲ್ಲ ಒಂದು ಸಮಾಧಾನ. ಯಾಕಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಗೊತ್ತು, ಇಂಡಸ್ಟ್ರಿಯ ಆರಂಭದಿಂದ ನೋಡ್ಕೊಂಡು ಬಂದಿದ್ದಾರೆ. ಅವರ ಸಂಸ್ಥೆಯಿಂದ ಬಿಡುಗಡೆ ಆಗ್ತಿದೆ ಅಂದರೆ ಖಂಡಿತವಾಗೂ ಅದು ಜನಕ್ಕೆ ತಲುಪತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಟೀಮ್ಗೆ ನನ್ನ ಕಡೆಯಿಂದಲೂ ಶುಭಾಶಯ. ಜನ ಎಲ್ಲ ನೋಡಿ ಈ ಸಿನಿಮಾದ ಹಾಡುಗಳು ದೊಡ್ಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ನಮ್ಮ ನಿರ್ದೇಶಕರು ಕಾಂತ ಅವರು ಈ ಹಾಡಿನ ಬಗ್ಗೆ, ಈ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಇಡೀ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಕಿರಣ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಕತೆ ಬರ್ಕೊಂಡು ಆ ಕಥೆನ ನಾನು ಫಸ್ಟು ರೀಡಿಂಗ್ ಕೊಟ್ಟಾಗಿನೇ ಅದರಲ್ಲಿ ಅಂದರೆ ಪಾತ್ರಗಳಿಗೇ ತುಂಬ ಸ್ಪೇಸ್ ಇತ್ತು ಅದರೊಳಗಡೆ. ನನಗೆ ಅವರು ಕತೆ ಹೇಳಿ ಮತ್ತೆ ನಾನು ಅದರೊಳಗಡೆ ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ, ಸೊ ಅದರಲ್ಲಿ ಅಂದರೆ ಸಂಬಂಧಗಳು ಮತ್ತು ಭಾವನೆಗಳಿರುವಂಥ ಸಿನಿಮಾಗಳಂದರೆ ನಾವು ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅದೇ ಗೆದ್ದಿರುತ್ತೆ. ಅಂದರೆ ಎಲ್ಲಿ ಎಮೋಷನ್ಸು ನಮ್ಮನ್ನು ಕನೆಕ್ಟ್ ಆಗುತ್ತೆ, ಸೊ ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರು ಕನೆಕ್ಟ್ ಆಗ್ತಿದೆ ಅಂತ. ಸೊ ಆ ಜರ್ನಿನಲ್ಲಿ ಲೇಖ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಡು ಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡಿದ್ರು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಂಡ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತ ನೋಡ್ತೀನಿ. ಒಬ್ಬ ನಿರ್ದೇಶಕರಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟಿದೆ. ಯಾಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸ ಇರುವುದೆಲ್ಲ ಬಿಟ್ಟು ಮತ್ತೆ ಲೈಫ್ ಟುಡೇ 3 ನೀವು ನಾವು ನಮ್ಮ ನಂಬಿಕೆನ ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದಿನ್ನೂ ನಮ್ಗೆ ಇನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತಂದರೆ ಕಿರಣ್ ಸರ್ ಹೇಳಿದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಮಾಡಿದ್ರೆ ಹೌದೌದು. ಇನ್ನೊಂದು ಕಡೆ ಸೊ ಅಂದ್ರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ. ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಆ ಮನಸ್ಸುಗಳು ಹೇಗೆ ಅಂತಂದ್ರೆ ಎಲ್ಲೆಲ್ಲೋ ಜಸ್ಟ್ ಏನಂದ್ರೆ ಫಸ್ಟ್ ಸ್ಟುಡಿಯೋ ಬಂದ್ರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ. ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮ್ಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟರ್ ಆಗಿ ನಾನು ಫಸ್ಟ್ ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10,000 ಜನಕ್ಕೆ ಕೇಳೋವಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು. ಸೊ ನಮ್ಮ DOP ಅವರು ಥ್ಯಾಂಕ್ ಯು ವೆರಿ ಸರ್. ಲಹರಿ ಸರ್, ನಾನು ಹೇಳಿ ಅವಾಗಲೇ 25 ವರ್ಷದಿಂದ ನಾನು ಹಾಡುಗಳನ್ನ, ಭಕ್ತಿಗೀತೆಗಳನ್ನ ಮಸ್ತು ಹುಡುಗಿ ಬಂದಂದ್ರೆ ಬಪ್ಪ ಗಣಪ ಬಂದ ಅಂತ ಬರ್ಕೊಂಡು ನಿಮ್ಮ ಆಫೀಸಿಗೆ ಬಂದಿದ್ದೆ. ನಮ್ಗಲ್ಲಿ ಎಂಟ್ರಿ ಸಿಗಲಿಲ್ಲ. ಇವತ್ತು ನಿಮ್ಮ ಸಂಸ್ಥೆ ಒಳಗಡೆ ನಮ್ಮ ಚಿತ್ರದ ಹಾಡುಗಳು ಕೇಳೋದಕ್ಕೆ ಮಲಾನಿ ಸರ್, ಅವರೇ, ಶಾರದಾ ಮೇಡಮ್, ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ಇನ್ನೂ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ ಈ ಸಿನಿಮಾಯಿಂದ. ಮುಂದಿನ ದಿನಗಳಲ್ಲಿ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಸರ್ ಬಂದರು ಸೆಟ್ಗೆ, ಪ್ರದೀಪ್ ಸರ್ ಬಂದು ಅಲ್ಲಿ ಸ್ಪಾಟಲ್ಲೇ ಹೇಳಿದ್ದು, ಅನೌನ್ಸ್ ಮಾಡಿದ್ದು ಅವರೇ, ಈ ಹಾಡನ್ನ ನಾನು ಶ್ವೇತಾ ಮೋಹನ್ ಅವ್ರ ಹತ್ರನೇ ಆಡಿಸ್ತೀನಿ ಅಂತ. ಸರ್ ನೀವೇನು? ಇಲ್ಲ, ಅವರು ಆಕ್ಚುಲಿ ಮೇಡಮ್ ಸಾರಿ, ಅವರು ಏನಂದ್ರೆ ಪ್ರೆಸೆಂಟ್ ಬೇಬಿ ಇದೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೆಸೆಂಟ್ ಬೇಬಿ, ರೀಸೆಂಟ್ ಬೇಬಿ. ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೋದಾಗ್ಲೂ ಆ ಸಾಂಗ್ ಇದಕ್ಕೆ ಹೋದಾಗ್ಲೂ ಅವ್ರು ಪಾಪ ಅದನ್ನ ಹೇಳ್ಬಾರ್ದು ಓಪನ್ ಆಗಿ ನಾನು. ಸೊ ಅವ್ರು ಇಷ್ಟು ಸ್ಟ್ರಗಲ್ ಆಗಿ ಬಂದು ಆಡ್ಕೊಟ್ರು ಅಂದ್ರೆ ಅಷ್ಟು ಪ್ರೀತಿಯಿಂದ ಪ್ಯಾಷನ್ ಆಗಿ ಬಂದು ಆಡ್ಕೊಟ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಅವ್ರು ಬಂದು ನಾವು ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಅವ್ರು ಏನ್ ಸ್ಟ್ರಗಲ್ ಮಾಡಿ ಬಂದು ಆಡಿದ್ರು ನಮ್ಗೆ ಗೊತ್ತು. ತಮಿಳ್ ಸಿಂಗರ್ ಅಲ್ಲ, ಬಟ್ ಕನ್ನಡ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ಅಂದ್ರೆ ನೀವು GV ಪ್ರಕಾಶ್ ತಮಿಳಲ್ಲಿ ಕರ್ಕೊಂಡ್ರಿಂದ
ಪ್ಲಾನಿಂಗ್ ಟು ಬ್ರಿಂಗ್ ಇನ್ ಅನಿರುದ್ಧ್ sir. ಆಮೇಲೆ ಪ್ರೇಮ್ ಅವ್ರು ಹಾಡಿದ್ದಾರೆ. ಈಗ ಹತ್ರಷ್ಟು ಫಿಲಮ್ ಹತ್ರಷ್ಟು ಇನ್ವೆಸ್ಟ್ಮೆಂಟ್ ನೀವು ಹಾಡಿಗೆ ಮ್ಯೂಸಿಕ್ಗೆ ಕೊಟ್ಟಿದ್ದಾರೆ, ಎಸ್ಪೆಷಲಿ ಸಿಂಗರ್ಸ್ಗೆ. ಹೌದು. ಸೊ ನಿಮ್ ಬ್ಯಾಕಪ್ ಅವರೇ ಪ್ರೊಡ್ಯೂಸರ್ಸ್ ತರನ, ಸಿಂಗರ್ಸೇ ಪ್ರೊಡ್ಯೂಸರ್ಸ್ ತರನ ನಿಮ್ಗೆ ಇವ್ರ ಬ್ಯಾಕಪ್ ಹೊಸ ಫಿಲಮ್ಗೆ ಅಂತ? ಇಲ್ಲ ಮೇಡಮ್, ನನಗೇನಂದ್ರೆ ನನಗೊಂದು ಸ್ವಲ್ಪ ಈ ಸಾಹಿತ್ಯದ ಬಗ್ಗೆ ಸಾಂಗ್ ತುಂಬಾ ಇಷ್ಟ. ನನಗೆ ಯಾರೋ ಆಡೋದಕ್ಕಿನ್ನ ಕೆಲವೊಂದು ಬರ್ದಿರಲ್ಲ, ಇವ್ರು ಹೇಳಿದ್ರಲ್ಲ ಮ್ಯೂಸಿಕ್ ಅವ್ರು ಬರ್ದಿರೋ ಲಿರಿಕ್ಸ್ ಅವೆಲ್ಲ ಕೇಳಿದಾಗ ಇವು ಇಂಥವ್ರೇ ಆಡ್ಬೇಕು ಅನ್ನೋದು ಮೈಂಡಲ್ಲಿ ಇತ್ತು ನನಗೆ. ಆಯ್ತು, ಒಳ್ಳೆ ಸಿಂಗರ್ಸ್ ನ ಕರ್ಕೊಂಡ್ ಬಂದಿರ, ಅದರಿಂದ ಹೊಸೊಬ್ರನ್ನ ಗೆಲ್ಸ್ಬೋದಾ ಒಂದ್ ಸಿಂಗರ್ಸ್ ಮೂಲಕ? ಹೌದು, ನಿಜ ಗೆಲ್ಸಕ್ಕೋಸ್ಕರ. Because it 10 times investment of the ಹೌದು film ಹೌದು also. ಹೌದು So how much you have given to G.V. Prakash or Anirudh, whoever's ಮೇಡಮ್, ಅವರಿಗೆ ಎಲ್ಲ ಇಷ್ಟು ಅಂತ ಏನಿಲ್ಲ. ಅದನ್ನ ನಾವೇನು ಫಾರ್ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಅಂತ ಏನಿಲ್ಲ. ಅವರು ಏನು ರೆಮ್ಯುನರೇಷನ್ ಇತ್ತೋ ನಾವು ನಮ್ಮ ರಿಕ್ವೆಸ್ಟ್ ಅಲ್ಲಿ ನಮ್ದು ಏನಿದೆ ಒಂದು ಪರ್ಸನಲಿ ಮೀಟ್ ಮತ್ತೊಂದು ರಿಕ್ವೆಸ್ಟ್ ಮಾಡಿ ಅವ್ರು ಆಡ್ತಾರೆ. ಇವಾಗ ಒಂದು 20 ಲಕ್ಷ ಮಾಡ್ತಾರೆ, 30 ಲಕ್ಷ ಮಾಡ್ತಾರೆ. ಅವ್ರು ತಗೊಳ್ಳೋದು ಒಂದು ಸಾಂಗ್ ಆ ಥರ ಇದೆ. ಯಾಕಂದ್ರೆ ಜಿ.ವಿ. ಪ್ರಕಾಶ್ ಅಂದ್ರೆ ನಾಟ್ ಇನ್ ಆರ್ಡಿನರಿ, ಈಸ್ ಇನ್ ಆಕ್ಟರ್, ಈಸ್ ಇನ್ ಮ್ಯೂಸಿಕ್ ಡೈರೆಕ್ಟರ್, ಈಸ್ ಇನ್ ಡೈರೆಕ್ಟರ್, ಎಲ್ಲನೂ ಅವ್ರು ಮಾಡ್ತಿದ್ದಾರೆ. ಹಂಗಾಗಿ ಅವ್ರದ್ದೇ ಆದಂಥ ಒಂದು ಸ್ಕೇಲ್ ಇರುತ್ತೆ. ಸೊ ಆ ಸ್ಕೇಲ್ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ಅದು ಮಾಡೋಕ್ಕೂ ಅವಕಾಶ ಅವ್ರಿಗೆ ಕೊಟ್ಟಿಲ್ಲ. ನಾನು ರಿಕ್ವೆಸ್ಟ್ ಮಾಡಿ ನಾನು ಏನು ಮಾಡಬೇಕು ಅದನ್ನು ಮಾಡಿ. ನಮ್ಗೇನೋ ಬಜೆಟ್ ಜಾಸ್ತಿ ಇದೆ ಮ್ಯೂಸಿಕ್ಗೆ, ಅದನ್ನ ರಿವ್ಯೂ ಮಾಡೋದು ನನಗೆ ಜಸ್ಟ್ ಜನರಲಿ ನೀವು ಕಿರಣ್ ಬರ್ದಿರೋ ಕತೆಗಿಂತ ನಿಮ್ಮ ಮ್ಯೂಸಿಕ್ ಮೇಲೆ ಡಿಪೆಂಡ್ ಹೌದು, ಆಗುತ್ತೆ. ತುಂಬಾ ನನಗೆ. ಯಾಕಂದ್ರೆ ಆ ಸಾಂಗ್ ಆ ಥರ ಇತ್ತು ಮೇಡಮ್. ಅದು ಫಿಲಮ್ ಅಲ್ಲಿ ನಾ ಸಾಂಗ್ ಮ್ಯೂಸಿಕ್ ಹೇಳ್ತೀನಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಲೇಖ ಇಷ್ಟು ಚೆನ್ನಾಗಿ. ನಾನು ಲೇಖನ ಇವಾಗ ಹೇಳಿದೆ, ನೋಡಮ್ಮ ನಾನು ಏನೋ ಅನ್ಕೊಂಡಿದ್ದೆ, ಬಟ್ ನಾನು ಈ ಸಾಂಗ್ 2 days ಹಿಂದೆ ಕೊಟ್ಟರು. ನನಗೆ 2 days ಹಿಂದೆ ಕೊಟ್ಟರು. ನಾನು ಶ್ರೀಧರ್ ಭಯ ಫೋನ್ ಮಾಡಿ ಅವ್ರು ಫೋನೇ ಎತ್ತಿಲ್ಲ 2 days. ಕೇಳಿ ಪಕ್ಕದಾಗಿದ್ದಾರೆ, ಕೇಳಿ ಯಾಕೆ ಫೋನ್ ಎತ್ತಿಲ್ಲ, ಯಾಕೆ ಸರ್ ಎತ್ತಿಲ್ಲ ಫೋನ್ ನೋಡಿ. ನನ್ಗೆ ಸಾಂಗ್ ಬೇಕಾಗಿತ್ತು, 23rd ರಿಲೀಸ್ ಅಂತ ಹೇಳ್ಕೊಂಡು ಸಾಂಗ್ ಕೇಳ್ತೀನಿ, ಕೊಡ್ಲಿಲ್ಲ. ಆಮೇಲೆ ಫೈನಲ್ ಆಗಿ ನಾನು ಯುಗಾದಿ ಹಬ್ಬದ ದಿವಸ ಹೊರಗಡೆ ಊರಲ್ಲೆಲ್ಲ ಇದ್ದೀನಿ, ಅವಾಗ ಕಳಿಸಿದ್ರು. ಅದು ನೋಡಿ ರಿಯಲಿ ಶಾಕ್ಡ್. ಶೀಸ್ ಡ್ಯಾನ್ಸ್ ಮತ್ತೊಂದು ಎಲ್ಲ ನೋಡ್ಬಿಟ್ಟು ರಿಯಲಿ ಶಾಕ್ ಆದ. ಓ ಬಿಡಪ್ಪ, ನಾನು ಯಾರನ್ನೋ ತಂದು ಹಾಕಿದ್ರು ಈ ರೇಂಜ್ ನನಗೆ ಪರ್ಫಾರ್ಮೆನ್ಸ್ ಕೊಡ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟರು. ಸೊ ಆ ತರ ಇದ್ದಾಗ ನಾನು ಆ ಸಾಂಗಿಗೆ ಅವ್ರನ್ನ ಹೋಗಿ ಹಿಡಿದಿದ್ದು ಇವಾಗ ನನಗೆ ಬೆಸ್ಟ್ ಅನಿಸ್ತು. Sridhar sir, you have some good singers for the songs, various songs, and it's coming out on Lehari. That's a big brand, like. Yes. So ನಿಮ್ಗೆ ಈ ಹಾಡಿನ ಬಗ್ಗೆ like to have big singers is important ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮಗೆ ವಿ ಹ್ಯಾಡ್ 2 ವರ್ಷನ್ಸ್, ತಮಿಳ್ ವರ್ಷನ್ and ಕನ್ನಡ ವರ್ಷನ್. ಸೊ ವಿ ವಾಂಟೆಡ್ ಅ ಸಿಂಗರ್ ಫಾರ್ ದಿಸ್ ಸಾಂಗ್. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದಾಗ ಪ್ಲ್ಯಾನ್ಸ್ ವಿತ್ ಫಾರ್ ಶ್ರೇಯಾ ಘೋಷಾಲ್ ಅಂಡ್ ಅದರ್ ಸಿಂಗರ್ಸ್. ಸೊ ನಮಗೆ ಶ್ವೇತಾ ಮೋಹನ್ ಅನ್ನೋದು ಒಳ್ಳೆ ಆಪ್ಷನ್ ಕೊಟ್ಟಿದ್ದು ಪ್ರದೀಪ್ ಸರ್ ಅಂಡ್ ಕಿರಣ್ ಅವರು. ಸೊ ಶ್ವೇತಾ ಮೋಹನ್ ಈಸ್ ವೆರಿ ಫ್ಯಾಂಟಾಸ್ಟಿಕ್ ಸಿಂಗರ್. ವಿಲ್ ಗೋ ವಿತ್ ಹರ್ ವಿ ಡಿಸೈಡೆಡ್. ಆ್ಯಂಡ್ ಅಫ್ಕೋರ್ಸ್ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದರೆ ಒಳ್ಳೆ ಆಡಿಯೋಗೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದೊಂದು ದೃಷ್ಟಿಕೋನ ನಮಗೆ ಖಂಡಿತವಾಗಿತ್ತು. ಅಂದರೆ ಹಾಡು ಬರೀ ಸಿಂಗರ್ಸಿಂದ ಅನ್ನೋದಕ್ಕಿಂತ ನಾವು ವಿ ಹ್ಯಾಡ್ ಟೋಟಲ್ ಪ್ಲಾನ್ಸ್. ಕಿರಣ್ ಅವರು ಹಾಡನ್ನ ಚಿತ್ರೀಕರಣ ಮಾಡುವಂಥ ಒಂದು ಇದು. ಇನ್ನೊಂದೆರಡು ವಿಚಾರ ನಾವು ಹಾಡಲ್ಲಿ ಮಾತಾಡಿಲ್ಲ. ಆರ್ಟ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಸ್ಟ್ಯೂಮರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಸೇರಿದ್ರೆ ಕೋರಿಯೋಗ್ರಾಫರ್ ಮೋಹನ್, ಬಜರಂಗಿ ಮೋಹನ್. ಸೊ ಎಲ್ಲರೂ ಸೇರಿದ್ರೆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಮೇಕಿಂಗ್ ದಿಸ್ ಸಾಂಗ್ ಲುಕಿಂಗ್ ವೆರಿ ರಿಚ್. ನಾಟ್ ಓನ್ಲಿ ಸಿಂಗರ್, ನಾಟ್ ಓನ್ಲಿ ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರೂ ಸೇರಿರ್ತಾರೆ. ಲಿರಿಕ್ ರೈಟರು, ಡೈರೆಕ್ಟರು, ಆರ್ಟಿಸ್ಟು, ಕೊರಿಯೋಗ್ರಾಫರ್. ಸೊ ಆ ಲೆಕ್ಕದಲ್ಲಿ ಐ ಥಿಂಕ್ ವಾಟ್ ಎವರ್ ಯು ಆಸ್ಕಿಂಗ್ ಫಾರ್ ರಿಗಾರ್ಡಿಂಗ್ ದಿ ಸಾಂಗ್ಸ್ ಇದು. ಸೊ ಎಲ್ಲರೂ ಕಾಂಪನ್ಸೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ವಿಚಾರವಾಗಿ ಮ್ಯೂಸಿಕ್ ಬಗ್ಗೆ ತುಂಬ ಬಜೆಟ್ ಅಂತ ಹೇಳಿ ನನ್ನ ಒಂದು ರೆಮ್ಯುನರೇಷನ್, ನನ್ನ ಒಂದು ಬಜೆಟನ್ನು ಇನ್ಕ್ರೀಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದಟ್. ಆ್ಯಕ್ಚುಲಿ ಇನ್ನೊಂದು ನೀವು ಕೇಳಿದ್ದು, ಇವಾಗ ಇವರೆಲ್ಲ ನೀವು ಒಳ್ಳೆ ವೆಲ್ ಸಿಂಗರ್ ಅಂತ ಹೇಳಿರಲ್ಲ, ಇವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಗೊತ್ತಾ? ಶ್ರೇಯಾ ಘೋಷಾಲ್ ಕರ್ಕೊಂಡ್ಬರ್ರಿ, ಮತ್ತೆ ಇನ್ನೊಬ್ರು ಇದ್ರಲ್ಲ ಕಂಪನಿಯಲ್ಲಿ ಯಾರೋ ಕೇಳಿದ್ರಲ್ಲಪ್ಪ, ಕೈಲಾಶ್ ಕೇರು, ಮತ್ತೆ ಇನ್ನೂ ಅವ್ರು ದೊಡ್ಡ ಸಿಂಗರ್ನೆಲ್ಲ ಕೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲಪ್ಪ, ಇವರೇ ಸಾಕು ನನಗೆ, ಇದೇ ದೊಡ್ಡ ಲೆವೆಲ್ ಇದೆ, ಇದಕ್ಕೆ ಮೇಲೆ ಹೋಗ್ಬೇಡಿ ಅಂತೇಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಕಿರಣ್, ನಿಮ್ ಕತೆಗೆ ಜಸ್ಟಿಫಿಕೇಶನ್ ಮ್ಯೂಸಿಕ್ ಇಂದಾನೇ ಬರೋದು ಅಂತನಾ? ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಇವಾಗ ಎಂಟೈರ್ ಸಿನಿಮಾ ನಾವು ಎಮೋಷನಲಿ ಕತೆ ಹೇಳ್ತಾ ಇದೀವಿ ಅಂದಾಗ ಫಸ್ಟ್ ಬರೋದೇ ಮ್ಯೂಸಿಕ್. ಆಮೇಲೆ ಮ್ಯೂಸಿಕ್ ಸ್ಪೆಂಡ್ ಮಾಡಿದ್ರೆ ಇವತ್ತು ಅಪ್ರೋಚ್ ಆಗಿರ್ಬೇಕಲ್ಲ ಮೇಡಮ್. ಏನೇ ಮಾಡಿದ್ರು ದೊಡ್ಡದಾಗಿ ಮಾಡೋದೇ ಇವತ್ತು ಎಲ್ಲಾನು ತಿರುಗಿ ನೋಡೋದು. ನಾರ್ಮಲ್ ಆಗಿ ನಾವು ಸೇಮ್ ಅದೇ ಮಾಡಿದ್ರೆ
ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ವರ್ಕ್ ಅಂತ ನಾನು ನಂಬ್ತೀನಿ. ಟ್ರಯಲ್ ಅಂಡ್ ಟೆಸ್ಟ್ ಅಂತ ಒಂಥರ ಇದೆ. ಲೆಟ್ಸ್ ಸಿ ನ್ಯೂ ಕಮರ್. ಇಲ್ಲ ಮೇಡಮ್, ನಿಮಗೆ ಅನಿಸುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್. ಮೂವಿಗೆ ಮೇಡಮ್, ಮೂವಿಗೆ ಎಷ್ಟೇ ನಾವು ಒಳ್ಳೆ ಕತೆ ಕೊಟ್ಟರು, ಸ್ಟೋರಿ ಕೊಟ್ಟರು, ಮೇನ್ ಸೊ ಒಂದು ಒಳ್ಳೆ ಹೈ ಬಜೆಟ್ ಮೂವಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಮೋಸ್ಟ್ಲಿ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇಗೆ ನಾನು ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು.